ಹಿರಿಯರಿಗೆ ನನ್ನ ಗೋವರ್ಧನ ಪ್ರಚಾರ ಕೇಂದ್ರ ದಟ್ಟಗಳ್ಳಿ ಮೈಸೂರು ಇವರು ಪ್ರತಿ ಮಂಗಳವಾರ ನಡೆಸಿಕೊಡುವ ಕನ್ನಡ ಆನ್ಲೈನ್ ಕಾರ್ಯಕ್ರಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಮೊದಲು ಮಂಗಳಾಚರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರಭಕ್ತ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ವಾಡಿಕೆಯಂತೆ ಮೊದಲಿಗೆ ವೈಷ್ಣವ ಭಜನೆಯನ್ನ ಹಾಡಲಿಕ್ಕೆ ವೇದವತಿ ಸೇವಿನಿ ದೇವಿದಾಸಿ ಮಾತಾಜಿಯವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಮಾತಾಜಿಯವರು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರು ಡೈಟಿಗಳಿಗೆ ಬಟ್ಟೆಯನ್ನ ಹೊಲಿಯೋದು ಮತ್ತೆ ನೈವೇದ್ಯವನ್ನು ಮಾಡೋದರಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಮಾತಾಜಿಯವರು. ಹತ್ತಿರದಲ್ಲೇ ಇರುವಂತಹ ಒಂದು ಇಸ್ಕಾನ್ ಸೆಂಟರ್ಗೆ ಪ್ರತಿ ಭಾನುವಾರ ತಪ್ಪದೆ ಭೇಟಿ ಕೊಟ್ಟು ತಮ್ಮ ಕೈಲಾದ ಸೇವೆಯನ್ನ ಮಾತಾಜಿಯವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಹರೇ ಕೃಷ್ಣ ಮಹಾನ್ ಮಂತ್ರದೊಂದಿಗೆ ಅವರನ್ನ ಸ್ವಾಗತ ಕೋರ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಅದೇನೋ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಗೀತಾ ಮಾತಾಜಿ, ಇದು ವೈಷ್ಣವ ಭಜನೆ ಆದ್ಮೇಲೆ ನೀವು ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಮಾತಾಜಿ. ಆಶಾ ಮಾತಾಜಿ ನಿಮ್ನ ಇನ್ವೈಟ್ ಮಾಡ್ತಾರೆ ಮಾತಾಜಿ. ಆಯ್ತು, ವಿಡಿಯೋ ಮಾಡ್ತದಲ್ಲ, ಆಗುತ್ತಲ್ಲ? ಮಾತಾಜಿ ಆಗತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಮಾತಾಜಿ. ವೇದವತಿ ಮಾತಾಜಿ ಸ್ಟಾರ್ಟ್ ಮಾಡ್ಬೋದು ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಬಟ್ ಮತ್ತೆ ನಿಮ್ ಫ್ಯಾನ್ ಕಾಣ್ತಾ ಇದೆ ಮಾತಾಜಿ, ನಿಮ್ ಮುಖ ಕಾಣಿಸ್ತಾ ಇಲ್ಲ. ಏನು ಫ್ಯಾನ್? ಇದು ಮುಖ ಕಾಣ್ತಾ ಇಲ್ವಾ ಮಾತಾಜಿ? ಇಲ್ಲ, ನಿಮ್ ಫ್ಯಾನ್ ಕಾಣಿಸ್ತಾ ಇದೆ. ವಾ, ಅದೇನು ನಾನು ಒತ್ತಿದ್ ವ್ಯತ್ಯಾಸ ಆಗಿದೆ ಹಾಗಾದ್ರೆ. ಈಗ ಅಂದ್ರೆ ಹಿಂದ್ಗಡೆ ಗೋಡೆ ಕಾಣ್ತಾ ಇದೆ ಮಾತಾಜಿ. ಇನ್ನೊಂಚೂರು ಕ್ಯಾಮ್ರಾ ನಿಮ್ ಕಡೆಗ್ ಬಗ್ಸಿ, ಮೊಬೈಲ್ ನ ನಿಮ್ ಕಡೆಗ್ ಬಗ್ಸ್ಕೊಳ್ಳಿ ಮಾತಾಜಿ. ಹಾ ಸರಿ ಸರಿ ಮಾತಾಜಿ, ನಾನು ಮಧ್ಯೆ ಇಟ್ಟಿದ್ದೀನಿ ನೋಡು. ಈಗ ಈಗ ಓಕೆ ಮಾತಾಜಿ. ಹಾ ಸರಿ ಮಾತಾಜಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮದ
ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕನಸಿನೊಳಗಾಗಲಿ ಕಳವಳಿ ಕಾಗಲಿ ಮನಸೋಗೆಟ್ಟಿರಲಿ ಮುನಿದಿರಲಿ ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠ್ಠಲರಾಯನೇ ಎಂತೋ ಪುರಂದರ ವಿಠ್ಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಹರೇ ಕೃಷ್ಣ ಮಾತಾಜಿ, ನನಗೆ ಈ ಸೇವೆಯನ್ನು ಲೀಲಾಮಯಿ ಮಾತಾಜಿಯವರು ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಕೃತಜ್ಞತೆಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ದೀರಾ. ಇದನ್ನೆಲ್ಲ ನಾವು ಚಿಕ್ಕವರಿಂದ ಈ ಹಾಡನ್ನ ಕೇಳ್ಕೊಂಡ್ ಬಂದಿದೀವಿ ಅಂದ್ರೂ ಯಾವತ್ತೇ ಹಳೇದು ಅಂತ ಅನ್ಸೋದೇ ಇಲ್ಲ. ಯಾವಾಗ್ಲೂ ಎವರ್ ಗ್ರೀನ್ ಹಾಡುಗಳು ಇದೆಲ್ಲ. ಮತ್ತೆ ಸಾಮಾನ್ಯ 2 ಸ್ಟ್ಯಾನ್ಸಾಗಳನ್ನ ಕೇಳ್ತಾ ಇದ್ದಿದ್ದು. ಇವತ್ತು ಇನ್ನೊಂದು ಚರಣವನ್ನ ನಿಮ್ಮಿಂದ ಕೇಳಿ ಅದು ಸಂತೋಷ ಆಯ್ತು ಮಾತಾಜಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆದರಣೀಯ ಗೀತ ಗಂಧರ್ವಿಕಾ ದೇವಿದಾಸಿ ಮಾತಾಜಿಯವರಿಂದ. ಮಾತಾಜಿಯವರು 1996ರಿಂದಲೇ ಕೃಷ್ಣ ಭಾವನಾಮೃತ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 2004ರಲ್ಲಿ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಇವರಿಂದ ದೀಕ್ಷೆಯನ್ನ ಪಡೆದಿದ್ದಾರೆ ಮಾತಾಜಿಯವರು. ಮಾತಾಜಿಯವರು ಯುವ ವಿದ್ಯಾರ್ಥಿಗಳಿಗೆ ಶ್ರೀಮದ್ ಭಾಗವತಂ ಮತ್ತೆ ಭಗವದ್ಗೀತಾ ತರಗತಿಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಮಾತಾಜಿಯವರು. ಮತ್ತೆ ಮಕ್ಕಳುಗಳಿಗೂ ಕೂಡ ಭಗವದ್ಗೀತಾ ಶ್ಲೋಕಗಳನ್ನ ಹೇಳ್ಕೊಡ್ತಾರೆ, ಆ ಕ್ಲಾಸ್ಗಳನ್ನ ಕೂಡ ಮಾಡ್ತಾರೆ. ಮತ್ತೆ ಮಾತಾಜಿಯವರು ಎಷ್ಟೊಂದು ಇಸ್ಕಾನ್ ಸೆಂಟರ್ ಅಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. HBR ಸೆಂಟರ್, ಮತ್ತೆ RR ನಗರ್ ಸೆಂಟರ್, ಮತ್ತೆ ಶೇಷಾದ್ರಿಪುರಂ ಸೆಂಟರ್, ಕೋರಮಂಗಲ ಸೆಂಟರ್ ಅಲ್ಲಿ ಮಾತಾಜಿ ಅವ್ರದ್ದು ಈ ಪ್ರೊಫೈಲ್ ನೋಡ್ತಾ ಇದ್ರೇನೆ ಖುಷಿ ಆಗಿದೆ. ನಾವೆಲ್ಲ ಅನ್ಕೊಳ್ತೀವಿ ಒಂದ್ ಸೆಂಟರ್ಗೆ ಹೋಗಿ ಮಾಡೋದೇ ಕಷ್ಟ ಅಂತ. ಭಗವಂತ ಎಷ್ಟೊಂದು ಅವಕಾಶಗಳನ್ನ ಮಾತಾಜಿ ಅವರಿಗೆ ಕೊಟ್ಟಿದ್ದಾರೆ. ಮಾತಾಜಿ ಅವರು ಕೂಡ ಅದನ್ನ ಸದವಕಾಶವನ್ನ ಪಡಿಸ್ಕೊಂಡು ಎಲ್ಲ ಆದಷ್ಟು ತನ್ನ ಸೇವೆಯನ್ನ ಮಾಡಿಸಿದ್ದಾರೆ. ತುಂಬಾ ಸಂತೋಷ ಆಗತ್ತೆ ಮಾತಾಜಿಯವರನ್ನ ಈ ಒಂದು ಪ್ರೊಫೈಲ್ ನ ನೋಡಿದ್ರೆ. ಮಾತಾಜಿಯವರು ಕುಕ್ಕಿಂಗ್ ಸೇವಾದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು HBR ಸೆಂಟರ್ ಅಲ್ಲಿ ಮತ್ತೆ ಶೇಷಾದ್ರಿಪುರಂ ಸೆಂಟರ್ ಅಲ್ಲಿ. ಮತ್ತೆ ಮಾತಾಜಿಯವರು ವಿಶೇಷವಾಗಿ ಒಂದು ಹೇಳಿದ್ದಾರೆ ಏನು ಅಂತಂದ್ರೆ, ಒಂದ್ಸರಿ ಕೋರಮಂಗಲ ಸೆಂಟರ್ ನಲ್ಲಿ ಭಗವದ್ಗೀತಾ ಕಾಂಪಿಟೇಷನ್ ಮಾಡಿದ್ರಂತೆ. ಅದರಲ್ಲಿ ಮಾತಾಜಿಯವರೇ ಭಗವದ್ಗೀತೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಅದರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಕೆಲವು ಕಾಲೇಜ್ಗಳಿಗೆ ತನ್ನ ಸಂಗಡಿಗರ ಭಕ್ತರೊಂದಿಗೆ ಹೋಗಿ
ಆಕರ್ಷಕವಾಗಿ ಅವರನ್ನ ಇದು ಮಾಡಿದ್ರಂತೆ. ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರನ್ನ ತುಂಬಾ ವಿಶೇಷವಾಗಿ ಪ್ರಯತ್ನವನ್ನ ಪಟ್ಟಿ ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸಿದ್ದಾರಂತೆ ಮಾತಾಜಿಯವರು. ಮತ್ತೆ ಕೃಷ್ಣನಿಗೆ ಸಂಬಂಧಪಟ್ಟ ಧಾಮಗಳಿಗೆ ಭೇಟಿ ಕೊಡೋದು ಮಾತಾಜಿಯವರಿಗೆ ತುಂಬಾ ಇಷ್ಟ. ಮತ್ತೆ ಶ್ರೀ ಕೃಷ್ಣನ ಲೀಲೆಗಳು ಮತ್ತೆ ಭಕ್ತರ ಬಗ್ಗೆ ತಿಳಿದುಕೊಳ್ಳೋದ್ರಲ್ಲೂ ಕೂಡ ಮಾತಾಜಿಯವರಿಗೆ ತುಂಬಾ ಆಸಕ್ತಿ ಇದೆಯಂತೆ. ಹಾಗಾಗಿ ಮಾತಾಜಿಯವರು ಇದರಲ್ಲಿ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ICC ಟೆಂಪಲ್ ನಲ್ಲಿ ಕೂಡ ರಿಸೆಪ್ಷನ್ಲಿ ಕೂಡ ಮಾತಾಜಿಯವರು ಕಾರ್ಯನಿರ್ವಹಿಸಿದ್ರು ಅಂತ ಕೇಳಿದ್ದೀನಿ. ಮಾತಾಜಿಯವರು ತುಂಬಾ ಪ್ರೀಚಿಂಗ್ ಅಲ್ಲೂ ಕೂಡ ತಮ್ಮ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈಗಲೂ ಸಹ ಅನ್ನೋದು ತಿಳಿದು ಬಂದಿದೆ. ಮಾತಾಜಿಯವರಿಗೆ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಗೆ ತುಂಬಾ ಹೃದಯದ ಸ್ವಾಗತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ವಿಡಿಯೋ ಸ್ಟಾರ್ಟ್ ಆಗ್ತಾ ಇಲ್ಲಲ್ಲ? ಮಾತಾಜಿ ನಾನು ರಿಕ್ವೆಸ್ಟ್ ಕಳ್ಸಿದೀನಿ, ಒಂದ್ಸಲ ನೋಡಿ ಮಾತಾಜಿ. Asked you to start a video. Start my video to access you from device setting. Again, it is not coming. What do I do? ಏನ್ ಮಾಡ್ಬೇಕಿತ್ತು? ನೋ ಪ್ರಾಬ್ಲಮ್ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್ ಲೈಕ್ ಮೈಟ್ ಬಿ ಏನಾರು ನಿಮ್ ಡಿವೈಸ್ ಅಲ್ಲಿ ಅಥವಾ ಒಂದ್ಸಲ ಲಾಗ್ಔಟ್ ಆಗಿ ಲಾಗಿನ್ ಏನಾರು ಆಗ್ತೀರಾ ಮಾತಾಜಿ? ಒಂದ್ ನಿಮಿಷ ಮಗಳ ಹತ್ರ ಕೇಳ್ತಾನೆ, ಇಸ್ ಇಟ್ ಪಾಸಿಬಲ್ ಅಂತ. ಜಸ್ಟ್ 1 minute. Can you wait? ಯಾ ಮಾತಾಜಿ, ಶೋರ್. ಅಮ್ಮ ಬಂದಾಯ್ತಾ? Chuppi, can you start my video please? Start my video, 1 ನಿಮಿಷ. Okay. ಹರೇ ಕೃಷ್ಣ ಮಾತಾಜಿ, ಅವಳು ಬಂದ ನಂತರ ನಾನು ವಿಡಿಯೋ ಹಾಕ್ತೇನೆ, ನೋಡುವ. ಶೋರ್ ಮಾತಾಜಿ, ಶೋರ್, ನೋ ಪ್ರಾಬ್ಲಮ್. ಯಾಕೆಂದ್ರೆ ನಾನು ನೋಡ್ತೇನೆ ನನ್ನ ಫೋನ್ ಅಲ್ಲಿ ಪ್ರಾಬ್ಲಮ್, ಅವಳು ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ನಂಗೆ. ಅವಳು ಬರ್ತಾಳೆ. After 5 minutes she will come. Meanwhile I'll join. Yeah. Please ಮಾತಾಜಿ. ಸೊ ಗೋಪಿ ಸೇನೆ ಗುಂಪಿಗೆ ಸಹ ಮತ್ತೆ ಲೀಲಾಮಯಿ ಮಾತಾಜಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಂತ ಹೇಳ್ತೇನೆ. ಸೊ ನಂದು ಟಾಪಿಕ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂಬರುವ ಆಧುನಿಕ ಸವಾಲುಗಳು ನಿವಾರಿಸು ಹೇಗೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಪ್ರೇಯರ್ಸ್. ಒಟ್ಟಿಗೆ ಸ್ಟಾರ್ಟ್ ಮಾಡುವ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಾಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯೂತಪದ ಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾಡಿ ಗೌರ ಭಕ್ತವೃಂದ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾಡಿ ಪಾಶ್ಚಾತ್ಯ ದೇಶತಾರಿಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ, ಯು ಟ್ರೈ ಅಗೇನ್ ಸ್ಟಾರ್ಟ್ ವಿಡಿಯೋ ಅಂತ. ಲೆಟ್ ಮೀ ಸಿ.
ಓಕೆ ಓಕೆ ಸೊ ಶುರುವಾಗಿ ನಾವು ಹೇಳ್ಬೇಕಾದ್ರೆ ಆಧುನಿಕ ಜೀವನದ ಬಗ್ಗೆ ಮಾತಾಡುವ, ಮತ್ತೆ ಅದಕ್ಕೆ ಎಂತ ಸಲಹೆಗಳು ಅಂತ ನಾವು ನೋಡುವ. ಯಾವ ತರ ಸವಾಲುಗಳು ಬರ್ತದೆ ನಮ್ಮ ದಿನ ಜೀವನದಲ್ಲಿ, ನಮ್ಗೆ ಯಾವ ತರ ಸವಾಲುಗಳನ್ನ ಆಧುನಿಕ ಜೀವನ ತರುತ್ತೆ ಅಂತ ನೋಡುವ. ಇದು ಆಧುನಿಕ ಜನರನ್ನ ನೋಡಿದ್ರೆ ಅವರು ಧರ್ಮದ ಪ್ರದರ್ಶನೆಯನ್ನ ಮಾಡ್ತಾರೆ. ಅವರಿಗೆ ಬಂದು ಯಾವುದು ಇದು ಕೂಡ ತತ್ವಗಳನ್ನ ಅನುಸರಿಸುವುದಿಲ್ಲ. ಆದ್ರೆ ಅವರಿಗೆ ಬಂದು ಇದು ಬೇಕಂತೆ, ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಪ್ರಗತಿ ಬೇಕು ಅಂತ ನೆನೆಸ್ತಾರೆ. ಧರ್ಮ ಅಂತ ಹೇಳಿದ್ರೆ ದುಡ್ಡು ಮಾಡ್ಲಿಕ್ಕೆ ಅಥವಾ ಆರಾಮವಾಗಿ ಇರ್ಬೇಕು, ಆ ತರ ಒಂದು ಜೀವನ ನಡೆಸ್ಬೇಕು ಅಂತ ಹೇಳಿ ನೆನೆಸ್ತಾರೆ. ಮತ್ತೆ ಹೇಗಾದ್ರೂ ಮಾಡಿ ನಾವು ಉನ್ನತ ಗ್ರಹಗಳಿಗೆ ಹೋಗುವ ದಾರಿ ಇದು ಅಂತ ಹೇಳಿ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಜನರು ನೋಡಿದ್ರೆ ನಮ್ಮ ಸಮಾಜದಲ್ಲಿ ಅವ್ರಿಗೆ ತುಂಬಾ ಐಶ್ವರ್ಯ ಬೇಕು, ಮತ್ತೆ ತುಂಬಾ ಕಲ್ತಿರ್ಬೇಕು, ಖ್ಯಾತಿ ಬೇಕು, ಮತ್ತೆ ಇದು ಬೇಕು, ಸೌಂದರ್ಯ ಬೇಕು ಅಂತ. ಅಂಡ್ ಇದೆಲ್ಲ ಇದ್ರೆ ಅವರು ಹೆಮ್ಮೆ ಪಡ್ತಾರೆ. ಮತ್ತೆ ಬೇರೆಯವರನ್ನ, ಈ ಸೆಲಿಬ್ರಿಟಿ ಪ್ರಸಿದ್ಧರಾಗಿರುವವ್ರನ್ನ ಇಮಿಟೇಟ್ ಮಾಡ್ತಾರೆ, ಅಥವಾ ಅವರಿಗೆ ಆದ ನಾಯಕರು ಮತ್ತೆ ನಾಯಕಿಯರು ಇರ್ತಾರೆ. ಮತ್ತೆ ತಮ್ಮ ನೆರೆಹೊರೆಯರು ಮತ್ತೆ ಸಂಬಂಧಿಕರು ಇವರನ್ನ ಬಂದು ಅವರ ತರನೇ ನಡ್ಕೊಳ್ಳಿಕ್ಕೆ ಅವ್ರು ಇಷ್ಟಪಡ್ತಾರೆ. ಅಂಡ್ ಅವರಷ್ಟೇ ನಮಗೂ ಇರ್ಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೇಕು, ಇದೇ ಅವ್ರದ್ದು ಇದಾಗಿರ್ತದೆ, ಗುರಿಯಾಗಿ ಇರ್ತದೆ. ಅದು ಇಲ್ಲದಿದ್ರೆ ಅವರಿಗೆ ದುಃಖ ಮತ್ತೆ ಪ್ರಲಾಪ ತುಂಬಾ ಹುಟ್ಟಿಕೊಳ್ತದೆ. ಮತ್ತೆ ಕೆಲಸತಿ ನಮ್ಮ ನೆರೆಹೊರೆಯವ್ರನ್ನ ನೋಡಿದ್ರೆ ನಮ್ಗೆ ಅಸೂಯೆ ಹುಟ್ಟಿಕೊಳ್ತದೆ. ನಮ್ಗೆ ಸಹ ಅವ್ರ ಹಾಗೆ ದೊಡ್ಡ ಬಂಗ್ಲಾ ಬೇಕು, ದೊಡ್ಡ ಕಾರ್ ಬೇಕು. ಸರಿ, ಒಂದು ಕಾರ್ ಆಯ್ತಾ? ಇಲ್ಲ, ನಮ್ಗೆ ಇನ್ನೂ ದೊಡ್ಡ ಕಾರ್ ಬೇಕು, ಇನ್ನೂ ದೊಡ್ಡ ಬಂಗ್ಲಾ ಬೇಕು. ಇದು ಈಗನ ಪ್ರಚನೆಯಾಗಿ ಉಂಟು. ಮತ್ತೆ ಎಂತ ಹೇಳ್ತಾರೆ, ಬೇರೆಯವರು ನಮ್ಮನ್ನ ಇದು ಗೌರವ ಕೊಡ್ಬೇಕು, ನಮ್ಮನ್ನ ಪೂಜೆ ಮಾಡ್ಬೇಕು ನೆನೆಸ್ತೇವೆ. ಆದ್ರೆ ನಿಜವಾಗಿ ಗೌರವ ಇಲ್ಲದವರಾಗಿದ್ದೇವೆ. ಬಟ್ ಆದ್ರೆ ಕೂಡ ನಮ್ಮನ್ನ ಪೂಜೆ ಮಾಡ್ಬೇಕು, ನಮ್ಮನ್ನ ಬಗ್ಗೆ ಎಲ್ಲರೂ ಗೌರವ ಕೊಡ್ಬೇಕು ನೆನೆಸ್ತೇವೆ. ಸಣ್ಣ ವಿಷಯಕ್ಕೆಲ್ಲ ಕಠಿಣವಾಗಿ ಮಾತಾಡುದು, ಮತ್ತೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಅದು ಗೊತ್ತಿಲ್ಲ. ಒಟ್ಟಾರೆ ವಿಚಿತ್ರವಾಗಿ ಮಾಡ್ತಾ ಇರ್ತಾರೆ ಅವರ ಇಚ್ಛೆ ಪ್ರಕಾರ. ಅವರು ಯಾವ ತರ ಅಧಿಕಾರವನ್ನ ಕೂಡ ಅವರು ರೆಕಗ್ನೈಸೇ ಮಾಡುದಿಲ್ಲ. ಇದರ ಬಗ್ಗೆ ಕೃಷ್ಣ ಆಧುನಿಕ ನಾಗರಿಕತೆಯ ಬಗ್ಗೆ ಮಾತಾಡ್ತಾರೆ. ಜನರ ಗುಣಗಳ ಬಗ್ಗೆ ಮಾತಾಡುವಾಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅವರು ಹೇಳಿದ ಭಗವದ್ಗೀತೆ ಅಂತ ಹೇಳುವುದು ಆಗಿನ ಕಾಲಕ್ಕೂ ಸತ್ಯ, ಈಗಿನ ಕಾಲಕ್ಕೂ ಸತ್ಯ, ಯಾವತ್ತೂ ಅದು ಸತ್ಯವಾದ್ದು. ಹೇಳ್ತಾರೆ ಅಂತಂದ್ರೆ, ದಂಭೋ ದರ್ಪ ವಿಮಾನಶ್ಚ ಕ್ರೋಧ ಪರುಷ್ಯಾಂ ಏವಚ ಅಜ್ಞಾನಂ ಚಾಬಿ ಜಾತಸ್ಯ ಪಾರ್ಥ ಸಂಪದಾಂ ಅಸುರಿಂ. ಹಾಗಂದ್ರೆ ಹೆಮ್ಮೆ, ದುರಹಂಕಾರ, ಅಹಂಕಾರ, ಕೋಪ, ಕಠೋರತೆ, ಅಜ್ಞಾನ, ಇದು ಬಂದು ಅಸುರ ಗುಣಗಳು ಅಂತ ಹೇಳಿ ಹೇಳ್ತಾರೆ. ಪೃತನ ಮಗನೇ, ಇದು ಅಸುರ ಗುಣ ಅಂತ ಹೇಳಿ ಹೇಳ್ತಾನೆ. ಈಗ ಆಧುನಿಕ, ಇದು ಯಾಕೆ ನಾನು ಇದೇ ಹೇಳ್ತೇನೆ ಅಂದ್ರೆ, ಆಧುನಿಕ ಜನರದ್ದು ಮೋಸ್ಟ್ ಆಫ್ ದಮ್ ಎಲ್ಲರೂ ಅವರು ಇದ್ರಲ್ಲಿ ಇದ್ದಾರೆ, ತಮೋಗುಣ ಅಥವಾ ರಜೋಗುಣದಲ್ಲಿ ಇದ್ದಾರೆ. ಸತ್ವಗುಣ ಇದ್ರೆ ಮಾತ್ರ ಭಗವಂತನ ಬಗ್ಗೆ ನಮ್ಗೆ ಜಾಸ್ತಿ ತಿಳುವಳಿಕೆ ಆಗುತ್ತೆ, ಇಲ್ಲದ್ರೆ ಅದು ಅರ್ಥ ಆಗುದಿಲ್ಲ. ಅದರಿಂದಾಗಿ ಎಲ್ಲರೂ ಸಹ, ಮತ್ತೆ ಈಗಿನ ಜನರು ಎಲ್ಲ ತರದ ಪಾಪ ಕಾರ್ಯಗಳನ್ನ ಮಾಡ್ತಾರೆ. ಅದರಿಂದಾಗಿ ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಪರಮಾತ್ಮ ಬಂದು ತನ್ನ ಒಳಗಿದ್ದಾನೆ ಅಂತ ಅದರ ಮೇಲೆ ನಂಬಿಕೆ ಇಲ್ಲ. ಎಲ್ಲಾನು ಇಂದ್ರ ತೃಪ್ತಿಗೋಸ್ಕರ ಮಾಡ್ತಾನೆ. ಪರಮಾತ್ಮ ಬಂದು ನಾವು ಮಾಡುದನ್ನೆಲ್ಲ ನೋಡ್ತಾ ಇದ್ದೇನೆ, ಅವನು ಸಾಕ್ಷಿಯಾಗಿದ್ದಾನೆ ಅಂತ ಹೇಳಿ ಆ ತರ ನಂಬಿಕೆ ಅವರಲ್ಲಿ ಇಲ್ಲ. ಆಮೇಲೆ ಇದು ಧರ್ಮ ಗ್ರಂಥಗಳ ಬಗ್ಗೆ ನಂಬಿಕೆ ಇಲ್ಲ. ಇದು ತುಂಬವೇ ಇಂಪಾರ್ಟೆಂಟ್. ಧರ್ಮ ಗ್ರಂಥವನ್ನ ಫಸ್ಟ್ ನಂಬಬೇಕು, ಅದು ಮಾಡುದಿಲ್ಲ. ಮತ್ತೆ ಏನಾಗುತ್ತೆ ಅಂತ ಪರಿಣಾಮ ಬಗ್ಗೆ ಯೋಚನೆ ಮಾಡದೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಮತ್ತೆ ಆತಂಕ ತುಂಬಿ ಇರುತ್ತೆ, ಭವಿಷ್ಯದ ಬಗ್ಗೆ ಆತಂಕ, ಮತ್ತೆ ಭ್ರಮೆಯ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದರಿಂದಾಗಿ ನರಕಕ್ಕೆ ದಾರಿಯನ್ನ ಹುಡುಕ್ತಾರೆ ಅಂತ ಹೇಳಿ. ಅವರಿಗೆ ಜಾಸ್ತಿ ಇದು ಐಶ್ವರ್ಯ ಬೇಕು, ತಾನೇ ಎಲ್ಲದರದ್ದು ಒಡೆಯ ಅಂತ ನೆನೆಸ್ತಾನೆ. ಮತ್ತೆ ತಾನೇ ಎಲ್ಲದನ್ನ ಆನಂದಿಸುವವನು ಅಂತ ನೆನೆಸ್ತಾನೆ, ತಾನೇ ದುಡ್ಡಿನವನು. ಮತ್ತೆ ಅವನ ಶ್ರೀಮಂತ ಸಂಬಂಧಿಗಳು ತನ್ನ ಸುತ್ತಮುತ್ತ ಇರ್ಬೇಕು ಅಂತ ನೆನೆಸ್ತಾ ಇರ್ತಾನೆ. ದಾನ, ಯಜ್ಞ, ತಪಸ್ಯ ಯಾವುದು ಸಹ ಇದರ ಗ್ರಂಥಗಳ ಪ್ರಕಾರ ಇಲ್ಲ. ಬಿಕಾಸ್ ನೀವು ಇದನ್ನ ನೋಡಿದ್ರೆ, ಭಗವದ್ಗೀತೆಯಲ್ಲಿ ನೋಡಿದ್ರೆ ದಾನ, ಯಜ್ಞ, ತಪಸ್ಯದ ಬಗ್ಗೆಯೇ
ಭಗವಂತ ತುಂಬಾ ಒಂದು ಇದಲ್ಲಿ ಹೇಳಿದ್ದಾನೆ, ಭಗವದ್ಗೀತೆಯಲ್ಲಿ ಕೆಲವು ಅಧ್ಯಾಯದಲ್ಲಿ ಇದರ ಬಗ್ಗೆ ಹೇಳಿದ್ದಾನೆ, ದಾನ ಯಜ್ಞ ತಪಸ್ಯ ಹೇಗಿರ್ಬೇಕು ಅಂತ. ಮತ್ತೆ ಮಕ್ಕಳನ್ನ ನೋಡಿದ್ರೆ ಅವರು ಕೆಟ್ಟ ಸಹವಾಸದಲ್ಲಿ ಇರ್ತಾರೆ, ಅವ್ರು ಡ್ರಗ್ಸ್ ಮತ್ತೆ ಕುಡಿತ ಇದಲ್ಲೆಲ್ಲ ಅವರು ಮಾಡ್ತಾರೆ. ಮತ್ತೆ ಹಿರಿಯರು ಮತ್ತೆ ಹೆತ್ತವರು ಇವ್ರು ಹೇಳಿದ್ದು ಯಾವುದು ಕೇಳಿಸ್ಕೊಳ್ದಿಲ್ಲ. ಮತ್ತೆ ಯಾರು ಸಹ ಕರ್ಮದ ಕಾನೂನ ಬಗ್ಗೆ ಚಿಂತೆ ಪಡೋದಿಲ್ಲ, ಅದರನ್ನು ನಂಬುದೂ ಇಲ್ಲ. ಅವ್ರು ಏನ್ ನೆನ್ಸ್ತಾರೆ, ಒಂದು ಒಳ್ಳೆ ಮನೆಯಲ್ಲಿ ಹುಟ್ಟಿ ಬರುದು, ಅಥವಾ ತುಂಬಾ ದುಡ್ಡಿನವರಾಗೋದು, ತುಂಬಾ ಕಲ್ತವರಾಗೋದು, ಚಂದ ಸುಂದರಿಯಾಗಿರುದು, ಅಥವಾ ತುಂಬಾ ಖ್ಯಾತ ಪಡೆಯುವುದು, ಇದೆಲ್ಲ ನಾವು ಮುಂದಿನ ಜನ್ಮದಲ್ಲಿ ಮಾಡಿದಿಂದಾಗಿ ನಮ್ಗೆ ಸಿಕ್ಕುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಅವರು ಯೋಚನೆ ಮಾಡುದಿಲ್ಲ. ಕರ್ಮದ ಕಾನೂನ್ ಪ್ರಕಾರ ಇದೆಲ್ಲ ನಮ್ಗೆ ಸಿಕ್ಕುತ್ತೆ ಅಂತ. ಎಲ್ಲ ಇವರು ಆಧುನಿಕ ಮನುಷ್ಯರು ಏನ್ ನೆನ್ಸ್ತಾರೆ, ಎಲ್ಲಾನು ಆಕಸ್ಮಿಕವಾಗಿ ಬಂದದ್ದು, ಮತ್ತೆ ತನ್ನ ಸಾಮರ್ಥ್ಯದಿಂದ ಬಂದದ್ದು, ಇದರಲ್ಲಿ ದೇವರದ್ದು ಪರಮಾತ್ಮನ ಕೈ ಯಾವುದೂ ಇಲ್ಲ ಅಂತ ಹೇಳಿ ನೆನ್ಸ್ತಾರೆ. ಬೆಳಗಾತ ರಾತ್ರಿವರೆಗೆ ದುಡಿತಾರೆ, ಮತ್ತೆ ಹೆಗಾರು ಮಾಡಿ ನಮ್ಮ ಗುರಿಯನ್ನ ಮುಟ್ಟಬೇಕು ಅಂತ ನೋಡ್ತಾರೆ. ಎಲ್ಲರೂ ನಮ್ಮ ಕಾಂಪಿಟೀಟರ್ಸ್ ಅಂತ ನೋಡ್ತಾರೆ. ಅದರಿಂದಾಗಿ ದ್ವೇಷ, ಜನರೊಳಗೆ ದ್ವೇಷ, ಸಮಾಜದೊಳಗೆ ದ್ವೇಷ, ಒಳಗೆ ದ್ವೇಷ ಇರ್ತದೆ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇವಿ ಸಂಪಾದ್ ವಿಮೋಕ್ಷಯ ನಿಬಂಧ್ಯ ಸುರಿ ಮತ ಮಾಸುಚ ಸಂಪದಾಂ ದೇವಿಂ ಅಭಿಜಾತೋಸಿ ಪಾಂಡವ. ಹಾಗೆಂದ್ರೆ ಆಧ್ಯಾತ್ಮಿಕ ಗುಣಗಳು ನಮ್ಗೆ ಮುಕ್ತಿಗೆ ದಾರಿ ಆಗತ್ತೆ. ಅದೇ ಅಸುರ ಗುಣಗಳು ಏನಾಗುತ್ತೆ ಅಂದ್ರೆ ನಮ್ಮ ಬಂಧನಕ್ಕೆ ನಾವು ಒಳಗಾಗ್ತೇವೆ ಅಂತ. ಆದ್ರೆ ಇಲ್ಲಿ ಕೃಷ್ಣ ಬಂದು ಪಾಂಡುಪುತ್ರನಾದ ಅರ್ಜುನನ ಹತ್ರ ಹೇಳುವಾಗ, ನೀನು ದೇವಿ ಗುಣಗಳೊಟ್ಟಿಗೆ ಹುಟ್ಟಿದ್ಯಾ, ಅದರಿಂದಾಗಿ ನೀನು ಆತಂಕ ಪಡ್ಬೇಕಾಗಿ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಸೊ ಇದ್ರಿಂದಾಗಿ ಎಲ್ಲರೂ ಸಹ ದೈವಿ ಗುಣಗಳನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಇದು ತುಂಬವೇ ಇಂಪಾರ್ಟೆಂಟ್, ತುಂಬವೇ ಮುಖ್ಯ. ಅದು ನಮ್ಮ ಬುದ್ಧಿಯಿಂದ ನಮ್ಮ ಮನಸ್ಸನ್ನ ನಾವು ನಿಯಂತ್ರಿಸಬೇಕಾಗಿದೆ. ಸೊ ನಮ್ದು ಮನಸ್ಸು ಬಂದು ಬೇರೆ ಬೇರೆ ದಿಕ್ಕಲ್ಲಿ ಓಡುತ್ತೆ, ಆದ್ರೆ ನಾವು ಬಂದು ನಮ್ಮ ಬುದ್ಧಿಯಿಂದ ಅದನ್ನ ನಿಯಂತ್ರಿಸಬೇಕಾಗಿದೆ ಅಂತ. ಅರ್ಜುನ ಬಂದು 6ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವಾ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರ್ಸು ದುಷ್ಕರಂ. ಹಾಗೆಂದ್ರೆ ನಮ್ಮ ಮನಸ್ಸು ಚಂಚಲವಾದದ್ದು, ಗೊಂದಲ ಉಂಟಾಗುವಂಥದ್ದು, ಮೊಂಡುತನ ತುಂಬಿದೆ, ಬಲವಾದದ್ದು. ಯಾಕೆಂದ್ರೆ ಅದರಿಂದಾಗಿ ಇದನ್ನ ನಿಯಂತ್ರಿಸುದು ಬಂದು ಗಾಳಿಯನ್ನ ನಿಯಂತ್ರಿಸುವುದಕ್ಕಿಂತ ಕಷ್ಟವಾದದ್ದು ಅಂತ ಹೇಳಿ ಹೇಳ್ತಾನೆ. ಮನುಷ್ಯನಿಗೆ ಮನಸ್ಸನ್ನ ಬಂದು ನಿಯಂತ್ರಿಸುವುದು ಬಂದು ತುಂಬವೇ ಕಷ್ಟ. ಯಾವಾಗ್ಲೂ ಬುದ್ಧಿಗೆ ಆಧೀನವಾದದ್ದು ಮನಸ್ಸು. ಆದ್ರೆ ನಾವು ಹೇಳ್ಬೋದು ಎಂತಂದ್ರೆ, ನಮ್ಗೆ ಬಂದು ಶತ್ರುನು ಒಂದೇ ಮಿತ್ರನು ಒಂದೇ ಅಂತ ನಾವು ಹೀಗೆ ಕೃತಕವಾಗಿ ಹೇಳ್ಬೋದು, ನಾವು ಆರ್ಟಿಫಿಷಿಯಲ್ ಆಗಿ ಹೇಳ್ಬೋದು. ಓಕೆ, ಅವರಿಬ್ಬರು ಒಂದೇ, ಫ್ರೆಂಡ್ ಒಂದೇ, ನಮ್ಗೆ ಎನಿಮಿನು ಒಂದೇ, ಶತ್ರು ಒಂದೇ, ಮಿತ್ರನು ಒಂದೇ ಅಂತ. ಆದ್ರೆ ನಿಜವಾಗಿ ಅದು ನಮ್ಮಿಂದ ಸಾಧ್ಯವಾಗುದಿಲ್ಲ. ಅದಕ್ಕೆ ಕಥಾ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಭೌತಿಕ ಶರೀರದೊಳಗೆ ಆತ್ಮ ಉಂಟಂತೆ. ಅದು ಹೇಗೆ ಉಂಟಂದ್ರೆ, ಒಂದು ಗಾಡಿ ಒಳಗೆ ಒಂದು ಪ್ರಯಾಣಿಕ ಕೂತಾಗಿ ಇದ್ದಾನಂತೆ. ಅದರಲ್ಲಿ ಬಂದು ಬುದ್ಧಿ ಬಂದು ಚಾಲಕನಾಗಿ ಇದ್ದಾನೆ, ಮತ್ತೆ ಮನಸ್ಸು ಬಂದು ಚಾಲಕ ಸಾಧನೆಯಾಗಿ ಉಂಟು, ಮತ್ತೆ ನಮ್ಮ ಇಂದ್ರಿಯಗಳು ಕುದುರೆ ಹಾಗೆ ಉಂಟು ಅಂತ. ಕುದುರೆ ಅಂದ್ರೆ ನಮ್ಮ ಇಂದ್ರಿಯಗಳು ಯಾವ್ದ್ಯಾವ್ದೋ ಡೈರೆಕ್ಷನ್ಸ್ ಅಲ್ಲಿ ಹೋಗುತ್ತೆ, ಕುದುರೆ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಹಾಗೆ ಹೋಗ್ತದೆ ಅಂತ ಇಂದ್ರಿಯಗಳು. ಆ ತರ ಅದಕ್ಕೋಸ್ಕರ ಇಂದ್ರಿಯಗಳನ್ನ ಕುದುರೆ ತರ ಹೇಳ್ತಾರೆ. ಕುದುರೆ ಎಲ್ಲ ಒಂದೇ ರೀತಿ ಹೋದ್ರೆ ಇದು ರಥ ಬಂದು ಸರಿಯಾಗಿ ಸಾಗುತ್ತೆ, ಇಲ್ಲದ್ರೆ 10 ದಿಕ್ಕಲ್ಲಿ ಓಡ್ಲಿಕ್ಕೆ ಸಾಧ್ಯ ಉಂಟು. ಸೊ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ದಾರೆ ಅಂದ್ರೆ, ಹರೇ ಕೃಷ್ಣ ಮಂತ್ರವನ್ನ ಹೇಳ್ಬೇಕಂತೆ. ಮಂತ್ರ ಅಂದ್ರೆ ಏನು ಅಂದ್ರೆ ಮನಸ್ಸನ್ನ ಕಾಪಾಡುವಂಥದ್ದು ಮಂತ್ರ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಎಂತ ತುಂಬಾ ಮುಖ್ಯವಾದ್ದು ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಸಾವೈ ಮನ ಕೃಷ್ಣ ಪಾದ ಅರವಿಂದಯೋಹೋ ಅಂತ. ಹಾಗೆಂದ್ರೆ ನಮ್ಮ ಮನಸ್ಸನ್ನ ಕೃಷ್ಣನ ಪಾದದ ಮೇಲೆ ಇದು ಮಾಡ್ಬೇಕಂತೆ, ಫಿಕ್ಸ್ ಮಾಡ್ಬೇಕಂತೆ. ನಮ್ದು ಅದು ಗುರಿಯಾಗಿರ್ಬೇಕು, ಅವರ ಪಾದ ಬಂದು ನಮ್ಮ ಮನಸ್ಸಿನ ಗುರಿಯಾಗಿ ಇರ್ಬೇಕು ಅಂತ ಹಾಗೆ ಹೇಳ್ತಾರೆ. ಇಲ್ಲದ್ರೆ ತಳಮಳ ಇದ್ದ ಮನಸ್ಸನ್ನ ನಿಯಂತ್ರಿಸುವುದು ತುಂಬವೇ ಕಷ್ಟ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವಾ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರ್ಸು
ದುಷ್ಕರಂ ಅಂತ. ಅದಕ್ಕೆ ಭಗವಾನ್ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹತೆ. ಹಾಗೆಂದ್ರೆ ಕೃಷ್ಣ ಏನ್ ಹೇಳ್ತಾರಂದ್ರೆ, ಮಹಾಭಾವವಾದ ಕುಂತಿ ಪುತ್ರನೇ, ಕಷ್ಟವೇ, ಮನಸ್ಸು ಚಂಚಲವುಳ್ಳ ಮನಸ್ಸನ್ನ ನಿಯಂತ್ರಿಸುವುದು ತುಂಬವೇ ಕಷ್ಟ. ಆದ್ರೆ ಸರಿಯಾದ ಅಭ್ಯಾಸ ಮತ್ತೆ ಬೇರ್ಪಡುವಿಕೆ, ಇದು ಎರಡರಿಂದ ಅದು ಸಾಧ್ಯ ಉಂಟು ಅಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್. ಎಂತದು? ಅಭ್ಯಾಸದಿಂದ ಮನಸ್ಸನ್ನ ನಿಯಂತ್ರಿಸಬಹುದು. ಮತ್ತೆ ಬೇರ್ಪಡುವಿಕೆ ಅಂದ್ರೆ ಡಿಟ್ಯಾಚ್ಮೆಂಟ್, ಥ್ರೂ ಡಿಟ್ಯಾಚ್ಮೆಂಟ್ ಪಾಸಿಬಲ್ ಅಂತ ಹೇಳ್ತಾರೆ. ಈಗಿನ ಸಮಯದಲ್ಲಿ ನಾವು ಏಕಾಂತ ಸ್ಥಳಕ್ಕೆ ಹೋಗಿ ಅಥವಾ ಧ್ಯಾನ ಮಾಡಿ ಅಥವಾ ಪರಮಾತ್ಮನ ಮೇಲೆ ಏಕಾಗ್ರತೆ ಉಂಟು ಮಾಡಿ, ಇದೆಲ್ಲ ಮಾಡಿ ನಮ್ಮಿಂದ ಮನಸ್ಸನ್ನ ಇದರಲ್ಲಿ ತರ್ಲಿಕ್ಕೆ, ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮನಸ್ಸನ್ನ ಇದು ದೇವರ ಪಾದದಲ್ಲಿ ಕೇಂದ್ರಗೊಳಿಸ್ಬೇಕು ಅಂದ್ರೆ ನಾವು ಕೃಷ್ಣನ ಬಗ್ಗೆ ಕೇಳ್ಬೇಕು. ಇದರಲ್ಲಿ 9 ಭಕ್ತಿ ಪ್ರಕ್ರಿಯೆಗಳು ಉಂಟು. ಭಕ್ತಿ ಸೇವೆ ಎಂತಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ. ಸೊ ಯಾವ್ದಾದ್ರೂ ಒಂದ್ರನ್ನ ನಾವು ಸರಿಯಾಗಿ ಮಾಡ್ಬೇಕು. ಶ್ರವಣಂ ಅಂದ್ರೆ ಕೃಷ್ಣನ ಬಗ್ಗೆ ಕೇಳುದು. ಇದು ಯಾರು ಮಾಡ್ತಿದ್ರು? ಪರೀಕ್ಷಿತ್ ಮಹಾರಾಜ್. ಅಥವಾ ಕೃಷ್ಣನ ಬಗ್ಗೆ ಪಠನೆ, ಅವನ ವೈಭವಗಳ ಬಗ್ಗೆ ಪಠನೆ ಮಾಡುದು. ಅಥವಾ ಕೃಷ್ಣಂದು ಇದು ಎಂತ ಹೇಳುದು, ಅವರ ಪವಿತ್ರ ನಾಮ, ರೂಪ, ಗುಣ ಮತ್ತೆ ಅವರ ಲೀಲೆಗಳನ್ನ ಬಗ್ಗೆ ನೆನ್ಪಿಸಿಕೊಳ್ಳುದು. ಇದ್ರನ್ನ ಯಾರು ಮಾಡ್ತಿದ್ರು? ಪ್ರಹ್ಲಾದ ಮಹಾರಾಜ ಮಾಡ್ತಿದ್ರು. ಮತ್ತೆ ಲಕ್ಷ್ಮೀದೇವಿ ಅವರ ಕಾಲನ್ನು ಒತ್ತಿ ಪಾದ ಸೇವನೆ ಮಾಡ್ತಿದ್ರು. ಮತ್ತೆ ಭಗವಂತನಿಗೆ ಬಂದು ಗೌರವಾನ್ವಿತ ಪೂಜೆ ಮಾಡುದು, ವರ್ಷಿಪ್ ಮಾಡುದು. ಅದರನ್ನ ಸಹ ಪೃಥು ಮಹಾರಾಜ ಮಾಡ್ತಿದ್ದ. ಮತ್ತೆ ಅಕ್ರೂರ ಏನ್ ಮಾಡಿದ? ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ತಿದ್ದ. ಮತ್ತೆ ದಾಸ್ಯನಾಗಿ ಹನುಮಾನ್ ಇದ್ರು. ಆಮೇಲೆ ಅರ್ಜುನ ಅಂತ ನೋಡಿದ್ರೆ ಭಗವಂತನ ಉತ್ತಮ ಸ್ನೇಹಿತನಾಗಿದ್ರು. ಮತ್ತೆ ಎಲ್ಲವನ್ನು ಶರಣಾಗತನಾದದ್ದು ಬಲಿ ಮಹಾರಾಜ. ಇಲ್ಲಿ ಅಂಬರೀಷ ಮಹಾರಾಜನ ಬಗ್ಗೆ ನೋಡುವ. ಇದು 9 ಪ್ರಕ್ರಿಯೆ, ಭಕ್ತಿ ಸೇವೆಯ 9 ಪ್ರಕ್ರಿಯೆಯನ್ನ ಸಹ ಸರಿಯಾಗಿ ಮಾಡಿದವರು ಅಂಬರೀಷ ಮಹಾರಾಜ. ಅವರ ಬಗ್ಗೆ ಯಾಕೆ ಹೇಳ್ತಾನೆ ಅಂದ್ರೆ, ನಾವು ಹೇಳ್ತೇವೆ ಈಗ ನಮ್ಮ ಜೀವನ ತುಂಬಾ ಬ್ಯುಸಿ ಆಗಿದ್ದೇವೆ, ನಾವು ಫುಲ್ ಡೇ ನಮ್ಗೆ ಕೆಲಸ ಉಂಟು, ನಮ್ಗೆ ಆಗುದಿಲ್ಲ, ನಮ್ ಮಕ್ಳು ಉಂಟು, ನಮ್ಗೆ ಇದು ಅಪ್ಪ ಅಮ್ಮ ಎಲ್ಲರನ್ನ ನೋಡಿಕೊಳ್ಬೇಕು, ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ. ಬಟ್ ಈ ಅಂಬರೀಷ ಮಹಾರಾಜ ನೋಡಿ, ಅಂಬರೀಷ ಮಹಾರಾಜ ಅಂದ್ರೆ ಇಕ್ಷ್ವಾಕು ರಾಜವಂಶದವನು, ಮಂದಾತನ ಮಗ. ಅವನು ಇಡೀ ಭೂಲೋಕದ ಚಕ್ರವರ್ತಿ. ಅವನು ತುಂಬಾ ಆದವನು ಮತ್ತೆ ಪ್ರಸಿದ್ಧ ಭಕ್ತ. ಆದ್ರೆ ಅವನ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ದೇವರ ಸೇವೆಯಲ್ಲಿ ಇದು ಮಾಡ್ತಿದ್ದ. ಅದರನ್ನ ಬಂದು ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಈ ತರ ಮಾಡುದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ತಾನೆ. ಅವರು ದೊಡ್ಡ ಚಕ್ರವರ್ತಿ, ಶ್ರೀಮಂತ ಆದ್ರೆ ಕೂಡ ಅವನು ತನ್ನ ಶ್ರೀಮಂತ, ದಟ್ ಈಸ್ ಅವರ ಐಶ್ವರ್ಯದ ಬಗ್ಗೆ ಅವನು ಇದು ಮಾಡ್ಲಿಲ್ಲ, ಚಿಂತೆ ಮಾಡ್ಲಿಲ್ಲ. ಅವನು ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ರಾಜ್ಯವಾಗ್ಲಿ ಅದರ ಮೇಲೆ ಅವನು ಇದು ಮಾಡ್ಲಿಲ್ಲ. ಹಿ ವಾಸ್ ನಾಟ್ ಅಟ್ಯಾಚ್ಡ್, ಲಕ್ಷ್ಯ ತೋರ್ಸ್ಲಿಲ್ಲ ಅಂತ ಹೇಳ್ಬೋದು. ಹಾಗೆ ತನ್ನ ದುಡ್ಡಿನ ಬಗ್ಗೆ ಅವನು ಆನಂದಿಸ್ಲೂ ಇಲ್ಲ, ಮತ್ತೆ ಮುಕ್ತಿ ಪಡಿಬೇಕು ಅಂತ ಇಚ್ಛೆನೂ ತೋರ್ಸ್ಲಿಲ್ಲ. ಅವನು ಯಾವಾಗ್ಲೂ ಭಗವಂತನ ವೈಭವಗಳ ಬಗ್ಗೆ ಕೇಳ್ತಿದ್ದ, ಆ ಭಗವಂತನ ಪಠನ ಮಾಡ್ತಿದ್ದ, ಮತ್ತೆ ಭಗವಂತನ ನೆನ್ಪಿಸಿಕೊಳ್ತಿದ್ದ, ಮತ್ತೆ ತನ್ನ ಕಾಲುಗಳನ್ನ ಎಲ್ಲ ಪವಿತ್ರ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೋಗ್ತಿದ್ದ. ಮತ್ತೆ ಭಗವಂತನ ಪೂಜೆ ಮಾಡ್ತಿದ್ದ, ದೇವಸ್ಥಾನದಲ್ಲಿ ಭಗವಂತನ ಪೂಜೆ ಮಾಡ್ತಿದ್ದ, ಮತ್ತೆ ಪ್ರಾರ್ಥನೆ ಸಲ್ಲಿಸ್ತಿದ್ದ, ಮತ್ತೆ ಬಂದ ಭಕ್ತಾದಿಗಳಿಗೆಲ್ಲ ಸೇವೆ ಮಾಡ್ತಿದ್ದ, ಮತ್ತೆ ಭಗವಂತನಲ್ಲಿ ಫುಲ್ ಆಗಿ ಶರಣಾಗ್ತಿದ್ದ. ಸೊ ಹೀಗೆ 9 ಪ್ರಕ್ರಿಯೆಯನ್ನು ಸಹ ಅವನು ಮಾಡ್ತಿದ್ದ. ಸೊ ಇದು ಬಂದು ನಮ್ಗೆ ಒಂದು ಗೊತ್ತಾಗುತ್ತೆ. ನಾವು ಇದು ಎಕ್ಸ್ಕ್ಯೂಸ್ ಹೇಳುವಾಗಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಂಗೆ ಹೀಗೆ ಪ್ರಾಬ್ಲಮ್ ಹಾಗೆ ಪ್ರಾಬ್ಲಮ್ ಅಂತ ಹೇಳುವಾಗೆ ಇಲ್ಲ. ಮತ್ತೆ ನಮ್ಮ ಮಾತಾಜಿ ನಾ ಲೆಕ್ಚರ್ ಮಾಡಿದ ನಂತರ ಬೇಕಾದ್ರೆ ನಾನು ಕೇಳ್ತೇನೆ ವಿಡಿಯೋ ಆನ್ ಮಾಡ್ಲಿಕ್ಕೆ, ಇಲ್ಲರೆ ಡಿಸ್ಟರ್ಬ್ ಆಗ್ಬೋದು. ಮತ್ತೆ ನಮ್ಮ ಮನಸ್ಸನ್ನ ಬಂದು ಏನ್ ಮಾಡ್ಬೇಕಂದ್ರೆ ಭಗವಂತನ ಚಟುವಟಿಕೆ ಅಲ್ಲದ್ರ ಮೇಲೆ ನಾವು ಇದು ಇಂಪಾರ್ಟೆನ್ಸ್ ಕೊಡ್ಬಾರ್ದು. ಅದಕ್ಕೆ ಅದರಿಂದ ನಾವು ದೂರ ಇಡ್ಬೇಕಂತೆ. ಅದು ವೈರಾಗ್ಯ.
ಭೌತಿಕ ಚಟುವಟಿಕೆಯಿಂದ ದೂರ ಇದ್ದು ಭಗವಂತನ ಮೇಲೆ ನಮ್ಮ ಮನಸ್ಸನ್ನ ಕೇಂದ್ರೀಯಗೊಳಿಸ್ಬೇಕು. ಅದೇ ವೈರಾಗ್ಯ ಅಂತ ಹೇಳಿ ಹೇಳ್ತಾರೆ. ಆತ್ಮದ ಬಗ್ಗೆ ನಾವು ಚಿಂತೆ ಮಾಡ್ಬೇಕು. ಈಗ ಒಂದು ಹಸಿವುಳ್ಳ ಮನುಷ್ಯ ಏನಾಗ್ತದೆ ಅಂದ್ರೆ, ಅವನಿಗೆ ಊಟ ಮಾಡಿದ ಒಂದೊಂದು ತುತ್ತು ಅನ್ನ ತಿಂತ ತಿಂತ ಅವನು ತೃಪ್ತಿ ಪಡ್ತಾನೆ. ಜಾಸ್ತಿ ಊಟ ಮಾಡ್ತಾ ಮಾಡ್ತಾ ಅವನದು ಹೊಟ್ಟೆ ಹಸಿವು ಹೋಗ್ತದೆ, ಅವನಿಗೆ ತೃಪ್ತಿಯೂ ಬರ್ತದೆ, ಶಕ್ತಿನೂ ಬರ್ತದೆ. ಹಾಗೆ ನಾವು ಭಗವಂತನ ಬಗ್ಗೆ ಜಾಸ್ತಿ ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ನಮ್ಗೆ ಆಧ್ಯಾತ್ಮಿಕ ತೃಪ್ತಿ ಬರ್ತದೆ. ಯಾಕೆಂದ್ರೆ ಮನಸ್ಸು ಬಂದು ಭೌತಿಕ ವಿಷಯಗಳಿಂದ ದೂರ ಆಗ್ತದೆ. ಮತ್ತೆ ಭಗವಂತನ ಈ ತರ ಆಧ್ಯಾತ್ಮಿಕ ಚಟುವಟಿಕೆ ಕೇಳ್ತಾ ಕೇಳ್ತಾ ಏನಾಗುತ್ತೆ, ಅದು ನಮ್ಮ ಮನಸ್ಸಿಗೆ ಬಂದು, ನಮ್ಮ ಮನಸ್ಸು ಬಂದು ಹುಚ್ಚು ಮನಸ್ಸಂತೆ, ಅದಕ್ಕೆ ಅದು ಚಿಕಿತ್ಸೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ನಾವು ಕರೆಕ್ಟಾಗಿ ಈ ಪ್ರಸಾದವನ್ನ ತಿಂದ್ರೆ ಅದು ನಮ್ದು ನಾವು ರೋಗಿಗಳಾಗಿದ್ದೇವೆ, ಅದರ ರೋಗಿ ನಿವಾರಣಾ ಶಕ್ತಿ ಉಂಟಂತೆ ಆ ಭಗವಂತನ ಪ್ರಸಾದದಲ್ಲಿ. ಸೊ 2 ಹೇಳ್ತಾರೆ, ಫಲ್ಗು ವೈರಾಗ್ಯ, ಯುಕ್ತ ವೈರಾಗ್ಯ. ನಾವು ವೈರಾಗ್ಯ ಅಂದ್ರೆ ಹೇಗೆ ಅಂತ ನಾ ಹೇಳಿದೆ, ಭೌತಿಕ ವಸ್ತುಗಳಿಂದ ದೂರ ಇರ್ಬೇಕು ಮತ್ತೆ ಆಧ್ಯಾತ್ಮಿಕ ಚಿಂತೆಯಲ್ಲಿ ಇರ್ಬೇಕು ಅಂತ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅನಸಕ್ತಸ್ಯ ವಿಷಯಾನ್ ಯಾತರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯಂ ಉಚ್ಯತೆ. ಹಾಗೆಂದ್ರೆ ಭಗವಂತನ ಸೇವೆಗೋಸ್ಕರ ನಾವು ವಸ್ತುಗಳನ್ನ ಸ್ವೀಕಾರ ಮಾಡ್ಬೇಕಂತೆ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ವಸ್ತುಗಳನ್ನ ಸ್ವೀಕಾರ ಮಾಡ್ಬಾರ್ದಂತೆ. ಈಗ ಯಾವ್ದನ್ನಾದ್ರೂ ನಾವು ಇದು ಬಾಂಧವ್ಯ ಇಲ್ಲದೆ ನಾವು ಸ್ವೀಕರಿಸಿತ್ತು ಅಂತ ಇಟ್ಕೊಳ್ಳಿ, ಆವಾಗ ಅದು ಸ್ವೀಕಾರ ಮಾಡಿ, ಆದ್ರೆ ಅದು ಕೃಷ್ಣಂಗೋಸ್ಕರ ನಾವು ಮಾಡಿದ್ರೆ ಅಂಥದ್ದನ್ನೇ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ಮರಕಟ ವೈರಾಗ್ಯ, ಫಲ್ಗು ವೈರಾಗ್ಯ. ಮರಕಟ ವೈರಾಗ್ಯ, ಫಲ್ಗು ವೈರಾಗ್ಯ ಅಂದ್ರೆ ಕೃಷ್ಣ ಭಕ್ತರ ಹಾಗೆ ಡ್ರೆಸ್ ಹಾಕೊಂಡಿರ್ತೇವೆ, ಕಂಠಿ ಮಾಲೆ ಧರಿಸಿರ್ತೇವೆ, ಮುಖದಲ್ಲಿ ತಿಲಕ ಇರ್ತದೆ, ಎಲ್ಲ ಇರ್ತದೆ, ಮತ್ತೆ ಇದು ಮಾಡ್ತೇವೆ, ಜಪನೂ ಮಾಡ್ತೇವೆ, ಆದ್ರೆ ಮನಸ್ಸೊಳಗೆ ಹೆಂಗಸು ಅಥವಾ ದುಡ್ಡಿನ ಬಗ್ಗೆ ಚಿಂತೆ ಇರ್ತದೆ. ಸೊ ಇದು ಬಂದು ಫಲ್ಗು ವೈರಾಗ್ಯ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಪ್ರಭುಪಾದರದ್ದು ಯುಕ್ತ ವೈರಾಗ್ಯ. ಅವ್ರು ಹೇಗೆ ಇದು ಮಾಡಿದ್ರು ನೋಡಿ, ಪ್ರಭುಪಾದರು ಏನ್ ಮಾಡಿದ್ರು ಅಂದ್ರೆ, ಅವ್ರ ಹತ್ರ ಎಲ್ಲರೂ ಬಂದು ಕೇಳ್ತಿದ್ರಂತೆ, ಆಧುನಿಕ ತಂತ್ರಜ್ಞಾನದ ಬಗ್ಗೆ ನೀವೇನ್ ನೆನ್ಸ್ತೀರಿ, ಮಾಡರ್ನ್ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನದ ಬಗ್ಗೆ ನೀವೇನ್ ನೆನ್ಸ್ತೀರಿ ಅಂತ. ಅವಾಗ ಅವರು ಬಂದು ಅದನ್ನು ಉಪಯೋಗಿಸ್ಬೋದು. ಭಗವದ್ಗೀತೆ ಪ್ರಚಾರ ಮಾಡ್ಲಿಕ್ಕೆ ಮತ್ತೆ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕಾದ್ರೆ ಖಂಡಿತವಾಗಿಯೂ ಆಧುನಿಕ ತಂತ್ರಜ್ಞಾನವನ್ನ ಪ್ರಯೋಗ ಮಾಡ್ಬೋದು ಅಂತ ಹೇಳ್ತಿದ್ರು. ಅದಕ್ಕೆ ಅವರು ಜೆಟ್ಟಲ್ಲಿ ಹೋಗ್ತಿದ್ರಂತೆ. ಜೆಟ್ಟಲ್ಲಿ ಹೋಗ್ತಿದ್ರು, ಕೆಲಸತಿ ಡಿಕ್ಟಾಫೋನ್ ಯೂಸ್ ಮಾಡ್ತಿದ್ರು. ಇದನ್ನೆಲ್ಲ ಒಂದು ಪ್ರಾಬ್ಲಮ್ ಅಂತಲೇ ನೆನ್ಸ್ತಾ ಇರ್ಲಿಲ್ಲ, ಇದು ಒಂದು ಸಮಸ್ಯೆ ಅಂತ ನೆನ್ಸ್ಲಿಲ್ಲ. ಮತ್ತೆ ಸಣ್ಣ ಕುಟೀರದಲ್ಲಿಯೂ ಇರ್ತಿದ್ರು, ದೊಡ್ಡ ಬಂಗ್ಲಾದಲ್ಲಿ ಇದ್ರಿದ್ದು, ಅದು ಬಂದು ಅವರ ಮನಸ್ಸಿಗೆ ಪರಿಣಾಮ ಬೀಸ್ಲಿಲ್ಲ. ಎಲ್ಲಾನು ಕೃಷ್ಣಂದು ಶಕ್ತಿ, ಅದರಿಂದಾಗಿ ಎಲ್ಲಾನು ಸರಿಯಾದ ತಿಳುವಳಿಕೆ ಇದ್ದು ಅದನ್ನ ನಾವು ಉಪಯೋಗಿಸ್ಬೇಕು ಅಂತ ಹೇಳಿ ಅವರು ನೆನ್ಸ್ತಾ ಇದ್ರಂತೆ. ಇದು ಈಗ ವರ್ಣಾಶ್ರಮ ಧರ್ಮದ ಬಗ್ಗೆ ಮುಂಚೆ ಏನಿತ್ತು, ಮುಂಚೆ ಯಾಕೋಸ್ಕರ ಕೃಷ್ಣ ಪ್ರಜ್ಞೆ ಸುಲಭವಾಗಿತ್ತು, ಈಗ ಯಾಕಿಲ್ಲ, ಅದ್ರ ಬಗ್ಗೆ ನಾವು ನೋಡುವ. ಮುಂಚಿನ ಕಾಲದಲ್ಲಿ ವರ್ಣಾಶ್ರಮ ಧರ್ಮವನ್ನ ಅವರು ಅನುಸರಿಸ್ತಿದ್ರು. ಆವಾಗ ಅದಲ್ಲಿ ಏನಂದ್ರೆ ಅದನ್ನ ದೈವಿ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಿದ್ರು. ಹಾಗಂದ್ರೆ ಗುಣ ಮತ್ತೆ ಕರ್ಮ ಪ್ರಕಾರ ಜನರನ್ನ 4 ವರ್ಣಗಳು 4 ಆಶ್ರಮಗಳಾಗಿ ಡಿವೈಡ್ ಮಾಡಿ ಇಟ್ಟಿದ್ರು. ಸೊ 4 ವರ್ಣಗಳು ಅಂತ ಹೇಳಿದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ. 4 ಆಶ್ರಮ ಅಂತ ಹೇಳಿದ್ರೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ. ಒಬ್ರೊಬ್ರಿಗೆ ಒಂದೊಂದು ಪಾತ್ರ ಇತ್ತು ಸಮಾಜದಲ್ಲಿ. ಗೃಹಸ್ಥರು ಏನ್ ಮಾಡಿದ್ರು, ಎಲ್ಲಾ ವರ್ಗದ ಜನರಿಗೆ ಕೂಡ ಬೆಂಬಲಿಸಿದ್ರು. ಸೊ ಹೀಗಿತ್ತು. ಯಾವಾಗ ಏನಾಗ್ತಿತ್ತು, ಈ ದೈವಿ ವರ್ಣಾಶ್ರಮ ಧರ್ಮದಿಂದ ಏನ್ ಉಪಯೋಗ ಅಂದ್ರೆ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞೆ ಬರ್ತಿತ್ತು. ಸ್ವಲ್ಪ ಸಮಯದಲ್ಲಿ ಕೃಷ್ಣ ಪ್ರಜ್ಞೆ ಹುಟ್ಟಿಕೊಳ್ತಿತ್ತು ಅವರಲ್ಲಿ. ಸೊ ಇದು ಎಲ್ಲರಿಗೂ ಅನುಕೂಲವಾದದ್ದಾಗಿ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಗೃಹಸ್ಥ ಅಂತ ಹೇಳುವಾಗ ಅಗೇನ್ ಇನ್ನೊಬ್ರು ತುಂಬಾ ಬ್ಯುಸಿಯಾದ ಒಬ್ಬರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ, ಭಕ್ತಿ ವಿನೋದ್ ಠಾಕೂರ್. ಅವರನ್ನ 7ನೇ ಗೋಸ್ವಾಮಿ ಅಂತ ಹೇಳ್ತೇವೆ ನಾವು. ಅವರು 6 ಗೋಸ್ವಾಮಿಗಳ ನಂತರ ಇವರನ್ನ 7ನೇ ಗೋಸ್ವಾಮಿ ಅಂತ ಹೇಳ್ತಾರೆ. ಅವ್ರದ್ದು ಜೀವನ ಅಂತ ನೋಡಿದ್ರೆ ಆಧ್ಯಾತ್ಮಿಕ ಅಭ್ಯಾಸಗಳು,
ಅಧ್ಯಯನಗಳು ಮತ್ತೆ ಸೇವೆಗಳು ಇದೇ ಅವರ ಜೀವನವಾಗಿ ಇತ್ತು ಅಂತ ಹೇಳಿ ಹೇಳ್ತಾರೆ. ಅವರು ಆಧ್ಯಾತ್ಮಿಕ ಚಟುವಟಿಕೆ ಮತ್ತೆ ಜ್ಞಾನ ಪಡೆಯುವುದು ಅವರ ಜವಾಬ್ದಾರಿಯೊಟ್ಟಿಗೆ ಆಧ್ಯಾತ್ಮಿಕ ಚಟುವಟಿಕೆ ಮತ್ತೆ ಜ್ಞಾನ ಪಡೆಯುವುದೇ ಮುಖ್ಯ ಅಂತ ಹೇಳಿ ನೆನೆಸ್ತಾ ಇದ್ರು. ಅವ್ರು ಹೇಗೆ ಅಂದ್ರೆ ಒಂದು 2-2.5 ಗಂಟೆ ಅಷ್ಟೇ ನಿದ್ರೆ ಮಾಡ್ತಿದ್ರು. ಹೇಗೆ ಅಂದ್ರೆ 7 ಗಂಟೆವರೆಗೆ ಜಪ ಮಾಡ್ತಿದ್ರು, 7ರಿಂದ 7:30ವರೆಗೆ ಬರಿತಾ ಇದ್ರು, ಲೆಟರ್ಸ್ ಎಲ್ಲ ಬರಿತಾ ಇದ್ರು. ಮತ್ತೆ 7:30ರಿಂದ 9:00ವರೆಗೆ ಶಾಸ್ತ್ರಗಳನ್ನ ಓದ್ತಾ ಇದ್ರು. ಮತ್ತೆ 9:30ರಿಂದ 10 ಗಂಟೆಗೆ ಸ್ನಾನ ಮಾಡ್ತಿದ್ರು, ಪ್ರಸಾದ ಸ್ವೀಕಾರ ಮಾಡ್ತಿದ್ರು. ಮತ್ತೆ 10ರಿಂದ 1 ಗಂಟೆಗೆ ಕೋರ್ಟ್ ಡ್ಯೂಟಿ ಮಾಡ್ತಿದ್ರು. ಮತ್ತೆ 1ರಿಂದ 2 ಗಂಟೆಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಹಾಗೆಲ್ಲ ಮಾಡ್ತಿದ್ರು. ಮತ್ತೆ 2ರಿಂದ 5 ಕೋರ್ಟ್ ಎಂತೆಲ್ಲ ಡ್ಯೂಟಿ ಉಂಟು ಅದನ್ನೆಲ್ಲ ಮಾಡ್ತಿದ್ರು. ಮತ್ತೆ 5ರಿಂದ 7 ಗಂಟೆ ಸಂಸ್ಕೃತ ಶಾಸ್ತ್ರವನ್ನ ಬೆಂಗಾಲಿಗೆ ಅನುವಾದ ಮಾಡ್ತಿದ್ರು. ಮತ್ತೆ 7ರಿಂದ 8 ಗಂಟೆ ರಾತ್ರಿ ಸ್ನಾನ ಪ್ರಸಾದ. ಮತ್ತೆ 8ರಿಂದ 10 ಗಂಟೆ ರೆಸ್ಟ್ ಮಾಡ್ತಿದ್ರು. 10ರಿಂದ 4 ಗಂಟೆಗೆ ಎಲ್ಲ ಧರ್ಮ ಗ್ರಂಥಗಳು ಬರಿತಿದ್ರು, ಕವಿತೆ ಬರಿತಿದ್ರು. 4ರಿಂದ 4:30 ರೆಸ್ಟ್. ಸೊ ಒಟ್ಟಾರೆ 2.5 ಗಂಟೆ ಅಷ್ಟೇ ನಿದ್ರೆ. ಮತ್ತೆ ಎಲ್ಲಾನು ಅವರು ಹೀಗೆ ಮಾಡ್ತಿದ್ರು ಅವರು. ಸೊ ಇದು ಇಂಪಾರ್ಟೆಂಟ್. ಸೊ ನಾವು ಯಾರು ಹೀಗೆ ಹೇಳುವಾಗಿಲ್ಲ ನಾವು ಗೃಹಸ್ಥ ಆಶ್ರಮದಲ್ಲಿ ಇದ್ದೇವೆ ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದೆಲ್ಲ. ಮನಸ್ಸಿದ್ರೆ ಅದು ಸಾಧ್ಯ ಉಂಟು ಅಂತ. ಮತ್ತೆ ಮುಂಚಿನ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ವ್ಯತ್ಯಾಸ ಉಂಟು. ಮುಂಚಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಜನರು ಕೃಷ್ಣ ಪ್ರಜ್ಞೆ ಉಳ್ಳವರಾಗೇ ಇರ್ತಿದ್ರು. ಅವರು ತುಳಸಿ ಗಿಡಗಳನ್ನ ಮನೆ ಹತ್ರ ಹಾಕ್ತಿದ್ರು. ಅದು ಏನ್ ಮಾಡ್ತಿದ್ರು, ಅದಕ್ಕೆ ದೀಪ ಹಚ್ಚುದು, ಮತ್ತೆ ನೀರ್ ಹಾಕುದು, ಮತ್ತೆ ಅದರ ಸುತ್ತುದು, ಹೀಗೆಲ್ಲ ಮಾಡ್ತಿದ್ರು. ಅದು ತುಳಸಿಯನ್ನ ನೋಡಿದ್ರೆ ತುಂಬಾ ಪುಣ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಇದೆಲ್ಲ ಅವ್ರು ಮಾಡ್ತಿದ್ರು. ಸಾಯಂಕಾಲ ಒಂದು ಗುಂಪಾಗಿ ಕೂಡಿ ಭಜನೆ ಮಾಡ್ತಿದ್ರು. ನಾನ್ ಸಣ್ಣದಿರುವಾಗ ಸಹ ಅದು ನಡೀತಿತ್ತು, ನನ್ನ ಅಜ್ಜಿ ಮನೆಗೆಲ್ಲ ಹೋಗುವಾಗ. ಮತ್ತೆ ದೇವಸ್ಥಾನಕ್ಕೆ ಹೋಗುದು ಯಾವಾಗ್ಲೂ ಹೋಗ್ತಿದ್ರು ದೇವಸ್ಥಾನಕ್ಕೆ. ಮತ್ತೆ ಏಕಾದಶಿ ಮಾಡ್ತಿದ್ರು. ಮತ್ತೆ ಪವಿತ್ರ ನಾಮವನ್ನ ಹೇಳ್ತಿದ್ರು. ಮತ್ತೆ ಬೆಳಗಾತ ಪೂಜೆ ಮಾಡ್ತಿದ್ರು, ಹರಿಕಥೆಯನ್ನ ಕೇಳ್ತಿದ್ರು. ಮತ್ತೆ ಪಾದ ನೃತ್ಯ ಹರಿಕಥೆ ಎಲ್ಲದ್ರೂ ಹರಿನಾಮ ಉಂಟು. ಡಾನ್ಸ್ ಮಾಡುವಾಗ ಸಹ ಈಗ ಒಡಿಶಾ ಟೆಂಪಲ್ ಎಲ್ಲ ನೋಡಿದ್ರೆ ನೀವು ಒಡಿಶಾ ಡಾನ್ಸ್ ಬಂದು ಜಗನ್ನಾಥನ ಮೇಲೆ ಮಾಡ್ತಾರೆ. ಪದ ಅಂತ ಹೇಳುವಾಗ ಹರಿಯ ಬಗ್ಗೆ ಪದ ಹೇಳ್ತಾರೆ. ಹರಿಕಥೆ ನೋಡಿದ್ರೆ ಇದೆಲ್ಲ ಮಾಡ್ತಿದ್ರು. ಪ್ರಸಾದಮ್ಮ ಮನೆಯಲ್ಲಿ ಮಾಡಿ ತಿಂತಿದ್ರು. ಈಗ ಕೂಡ ನಮ್ಮ ಊರಿಗೆಲ್ಲ ಹೋದ್ರೆ ಅನ್ನವನ್ನ ಮಾಡಿ ಇದು ದೇವರ ಮುಂದೆ ಇಟ್ಟು ಮತ್ತೆ ತಿನ್ನುವ ಅಭ್ಯಾಸ ಈಗ ಸಹ ಉಂಟು. ಈಗ ಆಧುನಿಕ ಸಮಯ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕಲೌ ಶೂದ್ರ ಸಂಭವ. ಹಾಗಂದ್ರೆ ಎಲ್ಲರೂ ಶೂದ್ರರೇ. ಯಾಕೆಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಶೂದ್ರರಂದ್ರೆ ಯಾರು? ಬೇರೆ 3 ವರ್ಗಕ್ಕೆ ಕೆಲಸ ಮಾಡುವವರು. ಸೊ ಇಲ್ಲಿ ಎಲ್ಲರೂ ಶೂದ್ರರೇ, ಯಾಕೆಂದ್ರೆ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾರೆ. ಇದು ಬ್ರಾಹ್ಮಿಣರು, ಕ್ಷತ್ರಿಯರು, ವೈಶ್ಯರು ಅಂತ ಯಾರು ಹಾಗೆ ಇಲ್ಲ. ಸೊ ಇದ್ರಿಂದ ಹೇಗೆ ಹೊರಗೆ ಬರುದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಂದ್ರೆ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ಗತಿರ್ ಅನ್ಯತ. ಹಾಗಂದ್ರೆ ಹರಿಯರ ನಾಮ ಹೇಳ್ಬೇಕು ಅಂತ 3 ಸತಿ ಹೇಳಿಬಿಟ್ಟಿದ್ದಾರೆ ಇವರು ಚೈತನ್ಯ ಮಹಾಪ್ರಭುವೆ. ಇದು ತುಂಬಾ ಒಂದು ಮುಖ್ಯವಾದ ಒಂದು ಶ್ಲೋಕ ಉಂಟು ಭಗವದ್ಗೀತೆಯಲ್ಲಿ. ಅದು ಏನ್ ಹೇಳ್ತಾರೆ ಅಂದ್ರೆ ಯುಕ್ತಹಾರ ವಿಹಾರಸ್ಯ ಯುಕ್ತ ಚೇಸ್ತಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖಃ. ಹಾಗೆಂದ್ರೆ ಊಟ ತಿಂಡಿಯಲ್ಲಿ, ನಿದ್ರೆಯಲ್ಲಿ, ಮನೋರಂಜನೆಯಲ್ಲಿ, ಕೆಲಸದಲ್ಲಿ ಎಲ್ಲರೂ ನಿಯಂತ್ರಣದ ಒಳಗೆ ಇರ್ಬೇಕು. ಆವಾಗ ಭೌತಿಕ ನೋವನ್ನೆಲ್ಲ ದೂರ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಇದು ಸೂತ್ರ ಯಾರಾದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ಬೇಕು ನೆನ್ಸಿದ್ರೆ ಈ ಸೂತ್ರ ತುಂಬವೇ ಮುಖ್ಯವಾಗುತ್ತೆ. ಯಾಕೆಂದ್ರೆ ಈಗಿನ ಆಧುನಿಕ ಮನುಷ್ಯ ನೋಡಿದ್ರೆ ಅವನು ನಿಯಮನ ಪಾಲನೆಯೇ ಮಾಡುದಿಲ್ಲ. ಊಟ ಮಾಡುವಾಗ್ಲಾಗ್ಲಿ ಯಾವ್ದ್ಯಾವ್ದೋ ಸಮಯದಲ್ಲಿ ಊಟ ಮಾಡ್ತಾನೆ, ಜಂಕ್ ಅಂತ ಹೇಳುವಂಥದ್ದು ಊಟ ಮಾಡ್ತಾನೆ, ಯಾವಾಗ್ಲೂ ನಿದ್ರೆ ತಡವಾಗಿ ಮಾಡ್ತಾನೆ, ರಾತ್ರಿ ಹೊತ್ತಿಗೆ ಬೆಳಗಾತ ಲೇಟ್ ಆಗಿ ಹೇಳ್ತಾನೆ. ಮತ್ತೆ ಮನೋರಂಜನೆ ಹೇಳಿದ್ರೆ ಪಬ್ಬಿಗೆ ಹೋಗುದು, ಸಿನಿಮಾಕ್ಕೆ ಹೋಗುದು, ಟಿವಿ, ಮೊಬೈಲ್ ಅಂತ ಈ ತರ ಆಗುತ್ತೆ. ಮತ್ತೆ ಜನರು ಬಂದು ಇದ್ರನ್ನೇ ಇಷ್ಟಪಡ್ತಾರೆ. ಇದರಲ್ಲಿ ಏನ್ ಹೇಳ್ತಾರೆ ರೂಪ ಗೋಸ್ವಾಮಿ ತಮ್ಮ ಉಪದೇಶಾಮೃತದಲ್ಲಿ ಒಂದು ಶುರುವಿನ ಶ್ಲೋಕ ಉಂಟು. ಅದ್ರಲ್ಲಿ ಏನ್ ಹೇಳ್ತಾರಂದ್ರೆ ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜೀವ ವೇಗಂ ಉದರೋಪಾಸ್ತ ವೇಗಂ ಏತಾನ್ ವೇಗಾನ್ಯೋ ವಿಷಹೀತ
ಧೀರಃ ಸರ್ವಮಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್. ಹಾಗೆಂದ್ರೆ ಯಾರನ್ನ ಸಮಚಿತ್ತವಾದ ಮನುಷ್ಯ, ಯಾರು ಸಮಚಿತ್ತವಾದ ವ್ಯಕ್ತಿ, ಅವನು ಮಾತಾಡುವ ಒತ್ತಡ, ಆಮೇಲೆ ಮನಸ್ಸಿನ ಬೇಡಿಕೆ, ಆಮೇಲೆ ಕೋಪ, ಮತ್ತೆ ನಾಲಿಗೆ, ಹೊಟ್ಟೆ, ಜನನ ಅಂಗಗಳು, ಇದ್ರ ಬಗ್ಗೆ ಚಿಂತೆ ಇಲ್ಲದಿರ್ತಾನೋ ಅವನು ಯಾರಿಗೆ ಇದನ್ನ ಸಹಿಸ್ಲಿಕ್ಕಾಗುತ್ತೋ ಇವನಿಗೆ, ಇಂಥವರಿಗೆ ಬಂದು ಇಡೀ ಪೃಥ್ವಿ, ಇಡೀ ಶಿಷ್ಯರನ್ನ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಹಾಗಂದ್ರೆ ಮಾತಾಡೋದನ್ನ ನಾವು ಕಮ್ಮಿ ಮಾಡ್ಬೇಕು. ಮತ್ತೆ ಕ್ರೋಧ ಮೀನ್ಸ್ ಮನಸ್ಸದು ಬೇಡಿಕೆ, ಆಮೇಲೆ ಕೋಪ, ಆಮೇಲೆ ನಾಲಿಗೆ, ಹೊಟ್ಟೆ, ಜನನಾಂಗಗಳು, ಅದ್ರನ್ನ ಯಾರಿಂದ ಇದಲ್ಲಿ ಸಹಿಸ್ಲಿಕ್ಕಾಗುತ್ತೋ ಅಂತವ್ರು ಇಡೀ ಜಗತ್ತಲ್ಲಿ ಶಿಷ್ಯರನ್ನ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಪ್ರಭುಪಾದ್ ಬಂದು ತಮ್ಮ ಉಪದೇಶಾಮೃತದಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಗೆ ನಾವು ಇದಲ್ಲಿ ಸ್ವಲ್ಪ ಮುಂದುವರಿಬೇಕಾದ್ರೆ ಏನ್ ಮಾಡ್ಬೇಕಂತೆ, ತಪಸ್ಸು ಮಾಡ್ಬೇಕಂತೆ, ಬ್ರಹ್ಮಚಾರ್ಯ ಮಾಡ್ಬೇಕಂತೆ, ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತೆ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಮತ್ತೆ ನಮ್ಮ ವಸ್ತುಗಳನ್ನ ದಾನ ಮಾಡ್ಬೇಕು, ಸತ್ಯ ಮಾತಾಡ್ಬೇಕು, ಮತ್ತೆ ಸ್ವಚ್ಛವಾಗಿರ್ಬೇಕು, ಯೋಗ ಆಸನ ಮಾಡ್ಬೇಕು ಅಂತ. ಸೊ ಇದು ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರ್ಲಿಕ್ಕೆ. ಆದ್ರೆ ಈಗ ಒಂದು ಈಸಿಯಾದ ದಾರಿಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡ್ಬೇಕಾಗಿಲ್ಲ. ಒಂದು ಸರಿಯಾದ ಗುರುವಿನ ಕೆಳಗೆ ಶರಣಾಗ್ಬೇಕು, ಮತ್ತೆ 4 ನಿಯಂತ್ರಕ ತತ್ವಗಳು, ಹಾಗೆಂದ್ರೆ ಮಾಂಸ ಮಾಡ್ಬಾರ್ದು, ಮತ್ತೆ ಅನೈತಿಕ ಸಂಬಂಧ, ಮತ್ತೆ ಜೂಜಾಟ, ಇದು ಮಾಡದೆ 4 ನಿಯಂತ್ರಿತ ತತ್ವಗಳು ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಒಂದು ಶುದ್ಧ ಭಕ್ತನೊಟ್ಟಿಗೆ ಸಹವಾಸ ಮಾಡ್ಬೇಕು, ಮತ್ತೆ ಗುರುವಿನಲ್ಲಿ ಶರಣಾಗತನಾಗಿ ಅವ್ರು ಹೇಳಿದಾಗೆ ಅವರ ಆದೇಶವನ್ನ ಪಾಲನೆ ಮಾಡಿದ್ರೆ, ಇಷ್ಟು ಮಾಡಿದ್ರೆ ಸಾಕು, ನಾವು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬಹುದು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇದು ಬಂದು ಹೇಗೆ ಮಾತನ್ನ ಬಂದು ನಾವು ಸರಿಯಾಗಿ ಮಾತಾಡ್ಬೇಕು, ಕೃಷ್ಣ ಪ್ರಜ್ಞೆ ಉಳ್ಳ ವಿಷಯಗಳನ್ನೇ ನಾವು ಮಾತಾಡ್ಬೇಕಂತೆ. ಮಾಯಾವಾದಿ ತತ್ವವಾದಿಗಳು ಅಥವಾ ಭೌತಿಕ ಮನುಷ್ಯರಾಗಿ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಮನಸ್ಸು ಬಂದು ಚಂಚಲ ಇಲ್ಲದೆ ಇರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಭಗವಂತನ ಕಾಲು ಮೇಲೆ ನಮ್ಮ ಮನಸ್ಸನ್ನ ದೃಢಪಡಿಸ್ಬೇಕು, ಅವರ ಕಾಲ ಮೇಲೆ ದೃಢಪಡಿಸ್ಬೇಕು. ಕೋಪ ಹೇಗೆ ಕಂಟ್ರೋಲ್ ಅಲ್ಲಿ ಇಡುದು ಅಂತ ಹೇಳಿ ಹೇಳ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಈಗ ಹನುಮಾನ್ ಉದಾಹರಣೆ ಕೊಡ್ತಾರೆ. ಹನುಮಾನ್ ಬಂದು ರಾಮಂಗೋಸ್ಕರ ಏನ್ ಮಾಡ್ತಾರೆ, ಲಂಕೆಯನ್ನೇ ಹೊತ್ಸಿ ಹಾಕಿದ್ರು. ಹಾಗೆ ಚೈತನ್ಯ ಮಹಾಪ್ರಭುಗೆ ಜಗಾಯಿ ಮದಾಯಿ ಮೇಲೆ ಸಿಟ್ಟು ಬಂತು. ಯಾಕೆಂದ್ರೆ ನಿತ್ಯಾನಂದ ಪ್ರಭು ಮೇಲೆ ಅಪರಾಧ ಮಾಡಿದ್ರು ಅಂತ. ಸೊ ಯಾರಾದ್ರೂ ಇದು ದೇವರಿಗೆ, ದಟ್ ಈಸ್ ಕೃಷ್ಣಂಗೆ ಅಥವಾ ಭಕ್ತರ ಮೇಲೆ ಯಾರ ಅಪರಾಧ ಮಾಡಿದ್ರೆ ಆವಾಗ ಕೋಪ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇನ್ನು ಏನ್ ಹೇಳ್ತಾರೆ ಅಂದ್ರೆ, ಪ್ರಸಾದವನ್ನ ಸರಿಯಾದ ಸಮಯದಲ್ಲಿ ನಾವು ತಿಂದ್ರೆ ಏನಾಗತ್ತಂತೆ, ನಮ್ಮ ಹೊಟ್ಟೆ ಮತ್ತೆ ನಮ್ಮ ನಾಲಿಗೆ ಇದಕ್ಕೆ ಬರ್ತದೆ, ನಿಯಂತ್ರಣಕ್ಕೆ ಬರ್ತದೆ. ಮತ್ತೆ ಸೆಕ್ಸ್ ಅಂತ ಹೇಳುವಂಥದ್ದು ಬರೀ ಕೃಷ್ಣ ಪ್ರಜ್ಞೆ ಉಳ್ಳ ಮಗು ಹುಟ್ಲಿಕ್ಕೆ ಮಾತ್ರ ನಾವು ಪ್ರಯೋಗ ಮಾಡ್ಬೇಕು, ಇಲ್ಲದ್ರೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಸೊ ನಾವ್ ಇಷ್ಟೆಲ್ಲ ನೋಡಿದ್ದು. ಈಗ ನಾನು ಐ ಆಮ್ ಸಮ್ಮಿಂಗ್ ಅಪ್ ಎಲ್ಲದನ್ನ ನಾನು ಹೇಳ್ತೇನೆ. ಒಂದೇ ಅಂತಂದ್ರೆ, ನಾವು ಡೈಲಿ ಅಭ್ಯಾಸಗಳು ಏನೆಲ್ಲ ಮಾಡ್ಬೇಕು ಅಂತ. ಫಸ್ಟ್ ಆಫ್ ಆಲ್ ಬೆಳಗಾತ ಬೇಗ ಹೇಳ್ಬೇಕು. ಕರೆಕ್ಟ್ ಒಂದು ಟೈಮ್ ಟೇಬಲ್ ಪ್ರಕಾರ ನಾವು ಮಾಡ್ತಾ ಬರ್ಬೇಕು ಕೆಲಸಗಳನ್ನೆಲ್ಲ. ಮತ್ತೆ 4 ನಿಯಂತ್ರಕ ತತ್ವಗಳನ್ನ ನಾವು ಅನುಸರಣೆ ಮಾಡ್ಬೇಕು. ಮತ್ತೆ 16 ಸುತ್ತುಗಳನ್ನ ಮಾಡ್ಬೇಕು. ಮತ್ತೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಹೇಳ್ಬೇಕಂತೆ. ಆವಾಗ ಸತ್ವಗುಣ ಜಾಸ್ತಿ ಇರ್ತದೆ, ಅದರಿಂದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ಬೆಸ್ಟ್. ಅದು ಆ ಟೈಮ್ ನಾವು 16 ಮಾಲೆ ಜಪವನ್ನ ಮಾಡಿದ್ರೆ ಅದು ತುಂಬವೇ ಪ್ರಯೋಜನಕಾರಿ ಅಂತ. ಮತ್ತೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ABCDE ತತ್ವಗಳು ಅಂತ, ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಇದು ಅಸೋಸಿಯೇಷನ್, ಸಹವಾಸ. ಇದರಲ್ಲಿ ನಾರದ ಮುನಿ ಕತೆ ನೋಡುವ. ಫಸ್ಟ್ ಏನಂದ್ರೆ, ಅವರು ಉಪಬರ್ಣ
ಒಂದು ಗಂಧರ್ವನಾಗಿದ್ರಂತೆ. ಯಾರು? ನಾರದ ಮುನಿ ಮುಂಚಿನ ಜೀವನದಲ್ಲಿ ಒಂದು ಗಂಧರ್ವ, ಉಪಭರಣ ಅಂತ. ಒಂದ್ ದಿವ್ಸ ಏನಾಯ್ತಂತೆ, ಸಂಕೀರ್ತನೆ ಹಬ್ಬ ಇತ್ತಂತೆ. ಅವಾಗ ಎಲ್ಲರೂ ಭಗವಂತನ ಹೊಗಳ್ತಾ ಇದ್ರು, ಮೀನ್ಸ್ ದೇವೋತ್ತಮ ಪರಮ ಪುರುಷನ ಹೊಗಳ್ತಾ ಇದ್ರು. ಅವಾಗ ಇವ್ರು ಮಾತ್ರ ಎಂತ ಮಾಡಿದ್ರಂತೆ, ಸುತ್ತಮುತ್ತ ಎಲ್ಲ ಚಂದದ ಹೆಂಗಸರು ಇದ್ರು. ಅದನ್ನ ನೋಡಿ ಅವರು ಮರ್ತೋಗಿಬಿಟ್ಟು ದೇವತೆಗಳನ್ನ ಹೊಗಳ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ದೇವತೆಗಳಿಗೆಲ್ಲ ಸಿಟ್ಟು ಬಂದು ಅವ್ರು ಹೇಳ್ತಾರೆ, ನೀನು ಶೂದ್ರನಾಗಿ ಮರುಜನ್ಮ ಎತ್ತುತ್ತೀಯ ಅಂತ. ಸೊ ಹಾಗೆ ಮರುಜನ್ಮದಲ್ಲಿ ಒಂದು ಶೂದ್ರನಾಗಿ ಒಂದು ಶೂದ್ರಾಣಿ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಅವರು. ಹುಟ್ಟಿದ ನಂತರ ಒಂದ್ಸತಿ ಚತುರ್ಮಾಸ್ಯ ಇರುವಾಗ ಮುನಿಗಳೆಲ್ಲ ಬರ್ತಾರೆ. ಅವಾಗ ಅವ್ರಿಗೆ ಬಂದು ಅಮ್ಮ ಮತ್ತೆ ಮಗ ಸೇವೆ ಮಾಡ್ತಾರೆ. ಮತ್ತೆ ಅವ್ರು ಹೇಳುವಂಥದ್ದು ತತ್ವಗಳನ್ನೆಲ್ಲ ಕೇಳಿಸ್ಕೊಳ್ತಾರೆ. ಸಣ್ಣ ಹುಡುಗ ನಾರದ ಮುನಿ ಕೇಳಿಸ್ಕೊಳ್ತಾರೆ. ಮತ್ತೆ ಅವರ ಎಲೆಯಲ್ಲಿ ಇರುವಂತದ್ದು ಕೆಲವು ಸತಿ ತಿಂತಿದ್ರು. ಅದರಿಂದಾಗಿ ಅವರು ದೊಡ್ಡ ಭಕ್ತನಾಗಿ ಬರ್ತಾರೆ. ಸೊ ಮರುಜನ್ಮದಲ್ಲಿ ನಾರದರಾಗಿ ಬರ್ತಾರೆ. ನಾರದರಿಂದಾಗಿ ಅವರು ಎಷ್ಟು ದೊಡ್ಡ ಭಗವತೋತ್ತಮ ಅಂತ ಹೇಳಿದ್ರೆ, ಧ್ರುವ, ಪ್ರಹ್ಲಾದ, ಮೃಗರಾರಿ, ವಾಲ್ಮೀಕಿ ಮುಂತಾದವರು ಏನಾದ್ರು ಈ ಆಧ್ಯಾತ್ಮಿಕ ಇದು ಅಭ್ಯಾಸ ಮಾಡಿ ಅವರು ಅವರ ಆಧ್ಯಾತ್ಮಿಕ ಜಾಗೃತ ಆಯ್ತು ಅಂತ ಹೇಳ್ಬೋದು. ಸೊ ಅವರ ಅಭ್ಯಾಸಗಳಿಂದಾಗಿ ಅವರ ಹೇಳಿ ಅವರನ್ನ ಗುರುವಾಗಿ ಇಟ್ಕೊಂಡಿದ್ರು. ಯಾರು? ನಾರದ ಮುನಿಯನ್ನ ಗುರುವಾಗಿ ಇಟ್ಕೊಂಡಿದ್ರು. ಧ್ರುವ, ಪ್ರಹ್ಲಾದ, ಮೃಗರಾರಿ, ವಾಲ್ಮೀಕಿ ಎಲ್ಲ. ಅದರಿಂದಾಗಿ ಅವರ ಆಧ್ಯಾತ್ಮಿಕತೆ ಜಾಗೃತಗೊಳಿಸಿತು ಅಂತ ಹೇಳ್ಬೋದು. ಮತ್ತೆ ಪುಸ್ತಕ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಪುಸ್ತಕ ಅಂತ ಹೇಳಿದ್ರೆ ಭಾಗವತಂ, ಭಗವದ್ಗೀತಾ ಅಂತ ಉಂಟು, ಪ್ರಭುಪಾದರ ಪುಸ್ತಕ. ಇದರಲ್ಲಿ ಒಂದು ಬಂದು ರೀಡಿಂಗ್ ಅಂದ್ರೆ ಸುಮ್ಮನೆ ಹೀಗೆ ಓದ್ತಾ ಹೋಗುದು, ನಾವು ಕತೆ ಪುಸ್ತಕ ಓದುವ ಹಾಗೆ. ಇನ್ನೊಂದು ಸ್ಟಡಿಯಿಂಗ್ ಅಂದ್ರೆ ಡೀಪ್ ಆಗಿ ತಕೊಂಡು ಹೋಗುದು. ಅದು ಓದಿದನ್ನ ಮತ್ತೆ ತಿರುಗಿ ಮನಸ್ಸಲ್ಲಿ ತಕೊಂಡ್ ಬಂದು ಯೋಚನೆ ಮಾಡುದು, ಅದು ಇದು ಸ್ಟಡಿಯಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನ ನಾವು 1 ಗಂಟೆ ಆದ್ರೆ ಓದ್ಬೇಕು. ಅದು ಇದು ಯಾರು ಬರ್ದ್ರೋ ಅವರ ಮೂಡ್ ನಮ್ಗೆ ಬರ್ತದೆ. ಆಮೇಲೆ ಅವ್ರು ಏನು ಇದು ವಿಚಾರಗಳು ಉಂಟು ಅವ್ರಿಗೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ನಾವು ಸೊ ಫಸ್ಟ್ ಅಸೋಸಿಯೇಷನ್ ಬಗ್ಗೆ ಹೇಳಿದೆ. ಇನ್ನೊಂದು ಬುಕ್ಸ್, ಕತೆ ಟೈಮ್ ಉಂಟಾ ಇಲ್ವೋ ಗೊತ್ತಿಲ್ಲ, ಇನ್ನು ಒಂದು ಕತೆ ಹೇಳ್ಬೋದಿತ್ತು ಅಸೋಸಿಯೇಷನ್ ಬಗ್ಗೆ, ಇಲ್ಲ ಲಾಸ್ಟಿಗೆ ಟೈಮ್ ಇದ್ರೆ ಹೇಳ್ತೇನೆ ನಾನು. ನೆಕ್ಸ್ಟ್ ಪುಸ್ತಕ. 3ನೇದಾಗಿ ಇದು ನಾವು ಹೇಳುವಾಗ, ಜಪ ಹೇಳುವಾಗ ನಾವು ಕೇಳಿಸ್ಕೊಳ್ಬೇಕು. ಅಟ್ಲೀಸ್ಟ್ 4 ರೌಂಡ್ ಸರಿಯಾಗಿ ಮಾಡ್ಬೇಕಂತೆ. ನಾವು ಹೇಳುವಾಗ ಕೇಳಿಸ್ಕೊಳ್ತಾ ಹೋಗ್ಬೇಕಂತೆ. ಮತ್ತೆ ಡಯಟ್ ಅಂತ ಹೇಳಿದ್ರೆ ಪ್ರಸಾದವೇ ತಿನ್ಬೇಕಂತೆ. ಕೃಷ್ಣಂಗೆ ಇಟ್ಟು ಅದರ ಮತ್ತೆ ಆ ಊಟವನ್ನ ನಾವು ಸ್ವೀಕರಿಸ್ಬೇಕು. ಇದು ತುಂಬವೇ ಇಂಪಾರ್ಟೆಂಟ್ ಆಗಿ ಇರ್ತದೆ. ಮತ್ತೆ ಇದು ಮನೆಯಲ್ಲಿ ಏನ್ ಮಾಡ್ಬೇಕು, ಒಂದು ವಿಗ್ರಹನ ಇಟ್ಕೊಂಡು ಎಂಗೇಜ್ಮೆಂಟ್ ABCD ನೋಡಿದ್ದು, ಎಂಗೇಜ್ಮೆಂಟ್ ಇನ್ ಡಿವೋಷನಲ್ ಸರ್ವಿಸ್, ಅದು ಸೊ ನಾವು ಒಂದು ವಿಗ್ರಹ ಇಟ್ಕೊಂಡು ಅದನ್ನ ಪ್ರೀತಿ ಮತ್ತೆ ಭಕ್ತಿಯೊಟ್ಟಿಗೆ ಸೇವೆ ಮಾಡ್ಬೇಕು. ಅದಕ್ಕೆ ಊಟ ಕೊಡ್ಬೇಕು, ಮತ್ತೆ ಮಂಗಳಾರತಿ ಮಾಡ್ಬೇಕು, ಹೀಗೆಲ್ಲ ಸಹ ಮಾಡ್ಬೋದು. ಇದರಲ್ಲಿ ಅಟ್ಲೀಸ್ಟ್ ಕೆಲವುದನ್ನ ನಾವು ಅನುಸರಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಆಗಾಗ ಹೋಗಿ ನಮ್ಗೆ ಅಲ್ಲಿ ಉತ್ತಮ ಸಂಘ ಸಿಕ್ಕುತ್ತೆ. ಮತ್ತೆ ನಮ್ಗೆ ದೇವಸ್ಥಾನದಲ್ಲಿ ಸೇವೆನೂ ಮಾಡ್ಬೋದು. ಮತ್ತೆ ಅಡಿಗೆ ಮಾಡೋದಾಗ್ಲಿ, ಅಥವಾ ಇದು ವಿಗ್ರಹ ಶೃಂಗಾರ ಮಾಡ್ಬೋದು, ಮಾಲೆ ಮಾಡ್ಬೋದು, ಅಥವಾ ಇದೆಲ್ಲ ಹಬ್ಬಗಳ ದಿವಸ ಬಂದು ಹೆಲ್ಪ್ ಮಾಡ್ಬೋದು. ಮತ್ತೆ ಈ ಹಿರಿಯ ಭಕ್ತರ ಲೆಕ್ಚರ್ಗಳನ್ನ ನಾವು ಕೇಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ದೇವರಿಗೆ ಕೊಟ್ಟ ಇದು ಉಂಟು, ಧೂಪ ದ್ರಾವ್ಯ ಮತ್ತೆ ಹೂ, ಇದನ್ನ ಮೂಡಿಸುದು, ಇದು ಕೂಡ ಇಂಪಾರ್ಟೆಂಟ್. ಇದೆಲ್ಲ ಭಕ್ತಿ ರಸಾಮೃತ ಸಿಂಧು, NOD, ದಟ್ ಈಸ್ ನೆಕ್ಟರ್ ಆಫ್ ಡಿವೋಷನ್. ಭಕ್ತಿ ರಸಾಮೃತ ಸಿಂಧು ಅಂತ ಪುಸ್ತಕದಲ್ಲಿ ಇದರ ಬಗ್ಗೆ ಎಲ್ಲ ಬರ್ದಿದ್ದಾರೆ. ಮತ್ತೆ ಇದು ಭಗವಂತನ ಮೂರ್ತಿಯನ್ನ ನೋಡುವಾಗ ನಾವು ತುಂಬಾ ಭಕ್ತಿ ಪೂರ್ವಕವಾಗಿ ನೋಡ್ಬೇಕು. ಮತ್ತೆ ಅವರ ಕರುಣೆಗೋಸ್ಕರ ನಾವು ಅವರ ಹತ್ರ ಕರುಣೆಯನ್ನ ಬೇಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಏಕಾದಶಿ ಮಾಡ್ಬೇಕು, ಅದು ತಿಂಗಳಿಗೆ 2 ಸತಿ ಬರುವಂತದ್ದು. ಮತ್ತೆ ಮತ್ತೆ ನಮ್ಮ ಆಚಾರ್ಯರು ಮತ್ತೆ ರಾಮ, ಕೃಷ್ಣ ಮುಂತಾದವ್ರದ್ದು ಹುಟ್ಟಿದ ಮತ್ತೆ ಕಣ್ಮರೆಯಾದ ದಿವಸಗಳನ್ನ ನಾವು ಅನುಸರಿಸ್ಬೇಕು ಅಂತ. ಮತ್ತೆ ತುಳಸಿ ಸೇವೆ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಒಂದು ತುಳಸಿಯನ್ನ ನಾವು ಇದು ಮಾಡೋದ್ರಿಂದಾಗಿ
ಪೂಜೆ ಮಾಡೋದ್ರಿಂದಾಗಿ ನಾವು ಬೇಗ ಭಕ್ತಿಯಲ್ಲಿ ಮುಂದುವರಿಸಬಹುದು ಅಂತ. ಮತ್ತೆ ತೀರ್ಥಯಾತ್ರೆ ಬಗ್ಗೆ ಇದೆಲ್ಲ ನಾನು ಹೇಳುವಂತದ್ದು ನಾನಾಗಿ ಹೇಳಿದ್ದಲ್ಲ, ಎಲ್ಲ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮೃತ ಸಿಂಧು ಅಂತ ಪುಸ್ತಕದಲ್ಲಿ ಕೊಟ್ಟಿದೆ. ಮತ್ತೆ ಏನು ಅಂದ್ರೆ ಎಲ್ಲ ಭಗವಂತನ ಲೀಲೆ ನಡೆದ ಜಾಗಗಳಿಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅದು ತುಂಬವೇ ಪ್ರಮುಖ ಅಂಶ ಭಕ್ತಿ ಸೇವೆಯಲ್ಲಿ. ಇದು ತುಂಬಾ ಪ್ರಮುಖವಾದ ಅಂಶ ಇದ್ದದ್ದು. ಕೆಲವರು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಈ ತರ ಪವಿತ್ರ ಸ್ಥಳಗಳಿಗೆ ಹೋಗ್ತಾರೆ. ಮಥುರಾ, ವೃಂದಾವನ್, ಪೂರಿ ಜಗನ್ನಾಥ್, ಮಾಯಾಪುರ ವರ್ಷ ಹೋಗ್ತಾರೆ. ಇಲ್ಲಿ ಭಗವಂತನ ಲೀಲೆಗಳು ನಡೀತಾ ಇರ್ತವೆ. ವೃಂದಾವನದಲ್ಲಿ 7 ಮುಖ್ಯ ದೇವಸ್ಥಾನಗಳಿದೆ. ಗೋಸ್ವಾಮಿಗಳು ಕಟ್ಟಿದ 7 ಮುಖ್ಯ ದೇವಸ್ಥಾನಗಳು, ಅಲ್ಲಿ ಹೋಗ್ಬೋದು. ಸೊ ನಮ್ಗೆ ಫಸ್ಟ್ ನಂಬಿಕೆ ಬೇಕು, ಆಮೇಲೆ ಶರಣಾಗತರಾಗ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಈ ತರ ಇದಕ್ಕೆ ತೀರ್ಥಯಾತ್ರೆ ಎಲ್ಲ ಹೋಗುವಾಗ ಈ ಪುಸ್ತಕ ಓದುದು ಇದೆಲ್ಲ ಮಾಡುವಾಗ ನಮ್ಮ ಹೃದಯ ಬಂದು ಮೃದುವಾಗುತ್ತೆ. ಮತ್ತೆ ದೇವರಲ್ಲಿ ನಾವೊಂದು ಹೆಜ್ಜೆ ಇಡ್ಲಿಕ್ಕಾಗುತ್ತೆ, ದೇವರ ಇದು. ಮತ್ತೆ ಏನಾಗುತ್ತೆ, ನಾವು ಭಾವ ಪರವಶಕ್ಕೆ ಒಳಗಾಗ್ತವೆ ಅಂತ ಹೇಳಿ ಹೇಳ್ತಾರೆ. ನಮ್ಗೆ ಬಂದು ಇದೇ ಜಾಗದಲ್ಲಿ ಎಲ್ಲಾ ಲೀಲೆಗಳು ನಡೀತು ಅಂತ ಹೇಳುವಾಗ ವಿ ಆರ್ ಓವರ್ವೆಲ್ಮ್ಡ್, ನಮ್ಗೆ ಭಾವ ಪರವಶ ಒಳಗಾಗ್ತವೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಚತುರ್ಮಾಸ್ಯ ಅಂತ ಹೇಳಿ ಮಾಡ್ತಾರೆ. ಎಷ್ಟು ಜನರು ಮಾಡ್ತಾರೆ ಗೊತ್ತಿಲ್ಲ. ಚತುರ್ಮಾಸ್ಯ ಅಂತ ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿಷ್ಣು ದೇವಸ್ಥಾನಕ್ಕೆ 4 ಸತಿ ಸುತ್ತಿ ಬಂದ್ರೆ ಅದು ಇಡೀ ಭೂಲೋಕದಲ್ಲಿರುವ ಎಲ್ಲ ತೀರ್ಥ ಸ್ಥಳಗಳಿಗೆ ಹೋಗೋದಕ್ಕೆ ಸಮವಾಗುತ್ತೆ. ಬಟ್ ಅಲ್ಟಿಮೇಟ್ಲಿ ಕಟ್ಟ ಕಡೆಗೆ ಏನ್ ಮಾಡ್ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಗುರುವಲ್ಲಿ ನಾವು ಇದಾಗ್ಬೇಕು, ಶರಣಾಗತರಾಗ್ಬೇಕು. ಅವ್ರು ಹೇಳಿದನ್ನ ಕೇಳಿಸ್ಕೊಳ್ಬೇಕು, ಅವ್ರಿಗೆ ಸೇವೆ ಮಾಡ್ಬೇಕು, ಮತ್ತೆ ನಾವು ಪ್ರಶ್ನೆ ಮಾಡ್ಬೇಕು. ನಮ್ರತೆ ಒಟ್ಟಿಗೆ ನಾವು ಇದನ್ನೆಲ್ಲ ಮಾಡಿದ್ರೆ ನಮ್ಗೆ ಖಂಡಿತ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಬಹುದು. ಇದು ತುಂಬವೇ ಮುಖ್ಯ. ಮತ್ತೆ ಇಸ್ಕಾನ್ ಅಂತ ನೋಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರು ಅಲ್ಲಿ ಕೃಷ್ಣ ಕ್ಲಬ್ ಅಂತ ನಡೆಸ್ತಾರೆ. ಮತ್ತೆ ಸಮ್ಮರ್ ಕ್ಯಾಂಪ್ ಆಗ್ತಾ ಇರುತ್ತೆ ಮಕ್ಕಳಿಗೆ. ಇದರಲ್ಲಿ ಮ್ಯೂಸಿಕ್, ಡಾನ್ಸ್, ಡ್ರಾಮಾ, ಪಬ್ಲಿಕ್ ಸ್ಪೀಕಿಂಗ್, ಆರ್ಟ್ ಎಲ್ಲ ಸೇರ್ತದೆ ಕೃಷ್ಣ ಪ್ರಜ್ಞೆಯೊಟ್ಟಿಗೆ. ಸೊ ಇದು ಮಕ್ಕಳಿಗೆ ಸಹ ಒಳ್ಳೇದಾಗುತ್ತೆ. ಈ ತರ ಜಾಯಿನ್ ಆದ್ರೆ ಏನಾಗ್ತದೆ, ಅವಾಗ ಬೇಗ ಕೃಷ್ಣ ಪ್ರಜ್ಞೆ ಬರ್ಲಿಕ್ಕಾಗತ್ತೆ. ಯಾಕೆಂದ್ರೆ ಒಂದೇ ಮನಸ್ಸಿನ ಮಕ್ಕಳು ಎಲ್ಲ ಒಂದೇ ತರ ಕೃಷ್ಣ ಪ್ರಜ್ಞೆ ಉಳ್ಳ ಮಕ್ಕಳೊಟ್ಟಿಗೆ ಸೇರುವಾಗ ಅವರು ಇದಾಗ್ತಾರೆ. ಇಲ್ಲದ್ರೆ ಟೀನೇಜ್ ವಯಸ್ಸಲ್ಲಿ ಎಲ್ಲ ಕೆಟ್ಟು ಹೋಗ್ತದೆ. ಸೊ ಕೃಷ್ಣ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಮತ್ತೆ ಈ ಮಕ್ಕಳು ನೋಡಿದ್ರೆ ಕಲಿಯೋದ್ರಲ್ಲಿ ತುಂಬಾ ಹುಷಾರಾಗಿರ್ತಾರೆ. ಮತ್ತೆ ಇದ್ರಲ್ಲಿ ಸಹ ತಮ್ಮ ಬದುಕಲ್ಲಿ ಸಹ ಅವರು ಇನ್ನೂ ಬೇರೆ ಮಕ್ಕಳಿಗಿಂತ ಒಳ್ಳೆದಾಗಿಯೇ ಇರ್ತಾರೆ. ಯಾಕೆಂದ್ರೆ ಏಕ ಮನಸ್ಸು ಏಕಾಗ್ರತೆಯಿಂದ ಎಲ್ಲಾನು ಮಾಡ್ತಾರೆ. ಅದರಿಂದಾಗಿ ಇದು ನಡೆಯುವುದು ಸತ್ಯ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕಡೆಗೆ ಬಂದು ನಾನು ಆಲ್ರೆಡಿ ಹೇಳಿದ್ದು, ಪ್ರತಿಯೊಂದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇದು ಮಾಡ್ಬೇಕಂತ ಎಲ್ಲ ನಮ್ಮ ಹತ್ರ ಇರುವ ಇದನ್ನೆಲ್ಲ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸುದು ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಕೆಲವರು ಮನೆಯನ್ನ ಬಂದು ಒಂದು ದೇವಸ್ಥಾನ ತರ ಇಟ್ಕೊಂಡಿರ್ತಾರೆ. ದೇವರನ್ನ ವಿಗ್ರಹನ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡುದು ಎಲ್ಲ ಮಾಡ್ತಾರೆ. ಹಾಲ್ ಅಲ್ಲಿ ಸೆಂಟ್ರಲ್ಲಿ ಒಂಥರ ದೇವಸ್ಥಾನದ ತರ ಆಗುತ್ತೆ. ಸೊ ಯಾವಾಗ ಹೋದ್ರೆ ಸಹ, ಈಗ ನಾವು ಅಡಿಗೆ ಬಂದು ಕೃಷ್ಣಗೋಸ್ಕರ ಮಾಡುವಾಗ ನಾವ್ ಏನ್ ಮಾಡ್ತೇವೆ, ತರಕಾರಿ ತರ್ಲಿಕ್ಕೆ ಮಾರ್ಕೆಟ್ಗೆ ಹೋಗ್ತೇವೆ, ತರ್ತೇವೆ, ಮತ್ತೆ ಅದನ್ನ ಕ್ಲೀನ್ ಮಾಡ್ತೇವೆ, ಮತ್ತೆ ಅಡಿಗೆ ಮಾಡ್ತೇವೆ, ಮತ್ತೆ ದೇವರ ಮುಂದೆ ಇಡ್ತೇವೆ. ಸೊ ಸೇಮ್ ನಾವು ಅಡಿಗೆ ಆರ್ಡಿನರಿ ಆಗಿ ಮಾಡ್ತೇವೆ. ಬಟ್ ಇದು ಕೃಷ್ಣ ಪ್ರಜ್ಞೆಯೊಟ್ಟಿಗೆ ಮಾಡುವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಎಲ್ಲಾನು ಕೃಷ್ಣನ ಭಾಗಗಳು. ಅದರಿಂದಾಗಿ ನಾವು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದನ್ನು ಯೂಸ್ ಮಾಡುದು ಅಂತ ಹೇಳಿ ನೋಡ್ಬೇಕು. ನಾವು ಬಂದು ನಮ್ಮ ಇಂದ್ರಿಯಗಳಿಗೊಟ್ಟಿಗೆ ನಾವು ತೃಪ್ತಿ ಪಡ್ಲಿಕ್ಕೆ ನೋಡ್ಬಾರ್ದು. ನಾವು ಕೃಷ್ಣನ ಇಂದ್ರಿಯಗಳನ್ನ ತೃಪ್ತಿ ಪಡ್ಲಿಕ್ಕೆ ನೋಡ್ಬೇಕು. ಅಂಬರೀಷ ಮಹಾರಾಜ ಬಂದು ಎಲ್ಲ ತನ್ನ ಇಂದ್ರಿಯನ್ನ ಕೃಷ್ಣ ಪ್ರಜ್ಞೆಗೋಸ್ಕರ ಪ್ರಯೋಗ ಮಾಡಿದ. ಅದೇ ತರ ನಾವು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಇನ್ನು ಎಂತ ಹೇಳ್ತಾರಂದ್ರೆ, ಕಡೆಗೆ ಎಂತ ಹೇಳ್ತಾರಂದ್ರೆ ಇನ್ನು ಎಕ್ಸ್ಟ್ರಾ ಬರ್ದದ್ದು ಏನಂದ್ರೆ, ಪ್ರಸಾದ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಈ ಜಂಕ್ ಫುಡ್ ತೆಗೆಯುವಾಗ ಎಲ್ಲ ತರದ ರೋಗಗಳು ಬರ್ತದೆ. ಸೊ ಈ ಭಗವದ್ಗೀತೆಯಲ್ಲಿ ಇಡೀ ಅಧ್ಯಾಯನ ಅದರ ಬಗ್ಗೆ ಹೇಳಿದ್ದಾರೆ. ಮತ್ತೆ ಸಾತ್ವಿಕ್ ಆದ ಒಂದು ಆಹಾರ ತುಂಬವೇ ಮುಖ್ಯ. ಇದು ಏನಾಗುತ್ತೆ,
ನಮ್ಮ ಮೆದುಳು ಮತ್ತೆ ನಮ್ಮ ಹೊಟ್ಟೆಗೆ ಒಂದು ಕನೆಕ್ಷನ್ ಉಂಟು ಅಂತ ಹೇಳಿ ಈಗಿನ ವಿಜ್ಞಾನಿಗಳೇ ಒಪ್ಪಿಕೊಳ್ತಾ ಇದ್ದಾರೆ. ನಾವು ಏನ್ ತಿಂತವ ನಾವು ಅದೇ ಆಗ್ತೇವೆ. ಸೊ ನಾವು ಅದು ಸಾತ್ವಿಕ ಆಹಾರ ತುಂಬವೇ ಇಂಪಾರ್ಟೆಂಟ್. ಎಲ್ಲಾನು ಫ್ರೆಶ್ ಆಗಿ ತಿನ್ಬೇಕ. 3 ಗಂಟೆ ಒಳಗೆ ಅಡಿಗೆ ಮಾಡುವಾಗ ನಾವು ತುಂಬಾ ನಿನ್ನೆದು ಮೊನ್ನೆದು ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನುದು ಅಂತದೆಲ್ಲ ಮಾಡ್ಬಾರ್ದು. ಸರಿಯಾಗಿ ಮಾಡಿ ಕೃಷ್ಣನ ಮುಂದೆ ಇಟ್ಟು ತಿನ್ಬೇಕು. ಇಲ್ಲದ್ರೆ ಅದು ಪಾಪ ಆಗತ್ತೆ ಅಂತ ಹೇಳಿ ನಾವು ಯಾವ್ದನ್ನ ಸ್ವೀಕರಿಸಿದ್ರೆ ಸಹ ನಾವು ಕೃಷ್ಣನ ಮುಂದೆ ಇಟ್ಟು ಮಂತ್ರವನ್ನು ಉಚ್ಚರಿಸಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಊಟ ಮಾಡಿದ್ರೆ ಅದು ಚಿತ್ತ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಚಿತ್ತ ಶುದ್ಧಿ ಆದ್ರೆ ಏನಾಗುತ್ತೆ, ನಮ್ಗೆ ಬಂದು ನಾವು ಈ ಪುಸ್ತಕಗಳೆಲ್ಲ ಎಂತ ಹೇಳ್ತದೆ, ಗ್ರಂಥಗಳೆಲ್ಲ ಏನ್ ಹೇಳ್ತದೆ, ಭಗವದ್ಗೀತೆ ಏನ್ ಹೇಳ್ತದೆ, ಮತ್ತೆ ಇದು ಏನ್ ಹೇಳ್ತದೆ, ಭಾಗವತಂ ಏನ್ ಹೇಳ್ತೆ ಅಂತ ನಮ್ಗೆ ಸರಿಯಾಗಿ ತಿಳಿಲಿಕ್ಕಾಗತ್ತೆ. ಇಲ್ಲದ್ರೆ ತಿಳಿಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕಡೆಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕಕಾರಿ ಕರ ಪರ ಉಪಕಾರ. ಹಾಗೆ ಅಂದ್ರೆ ನಾವು ಭಾರತ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇವೆ. ಸೊ ಯಾರೆಲ್ಲ ಭಾರತ ಭೂಮಿಯಲ್ಲಿ ಹುಟ್ಟಿ ಬಂದಿದಾರ ಅವ್ರು ಏನ್ ಮಾಡ್ಬೇಕಂದ್ರೆ ತಮ್ಮ ಜೀವನವನ್ನ ಸಫಲ ಮಾಡ್ಬೇಕಂತೆ. ಮಾಡಿಬಿಟ್ಟು ಹೇಗೆ ಸಫಲ ಮಾಡುದು, ಕೃಷ್ಣ ಪ್ರಜ್ಞೆಯನ್ನ ತಕೊಂಡು ಸಫಲ ಮಾಡ್ಬೇಕು. ಮತ್ತೆ ನಾವು ಬೇರೆಯವರಿಗೆ ಸಹ ಇದು ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಹೇಗೆ ಹೆಲ್ಪ್ ಮಾಡುದು, ಕೃಷ್ಣ ಪ್ರಜ್ಞೆಯನ್ನ ಅವರಿಗೆ ಪ್ರಚಾರ ಮಾಡ್ಬೇಕಂತೆ. ಪ್ರಚಾರ ಮಾಡಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕಡೆಯದಾಗಿ ಅಂತ ಹೇಳ್ತಾ ಅಂದ್ರೆ, ತುಂಬವೇ ವಿಷಯ ವಸ್ತುಗಳು ಇದ್ದಿರ್ಬೋದು, ನಾನ್ ಕೆಲವೆಲ್ಲ ಬಿಟ್ಟಿರ್ಬೋದು. ಈಗ ಏನಾದ್ರೂ ನಂದು ಪ್ರಸ್ತುತಿಯಲ್ಲಿ ಏನಾದ್ರೂ ತಪ್ಪಿದ್ರೆ ಪ್ಲೀಸ್ ನನ್ನನ್ನ ಕ್ಷಮಿಸಿ ಅಂತ ಹೇಳಿ ನಾನು ಮುಗಿಸ್ತೇನೆ. ಇನ್ನೂ ಏನಾದ್ರು ಬೇಕಿದ್ರೆ ನಾನು ಇದ್ರ ಬಗ್ಗೆ ಇನ್ನೂ ಐ ಕ್ಯಾನ್ ಟೆಲ್ ಒನ್ ಮೋರ್ ಥಿಂಗ್ ಅಬೌಟ್ ಅಸೋಸಿಯೇಷನ್. ಇಫ್ ಯು ಹ್ಯಾವ್ ಟೈಮ್ ಐ ಕ್ಯಾನ್ ಟೆಲ್, ಅದರ್ವೈಸ್ ನಾ ಹೇಳುದಿಲ್ಲ. ಏನಾದ್ರು ಹೇಳ್ಬೇಕಿತ್ತ ನಿಮ್ಗೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಅಸೋಸಿಯೇಷನ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳೋದಿದ್ರು ಹೇಳಿ ಮಾತಾಜಿ. ಜಸ್ಟ್ ಒಂದು ಪಾಸ್ಟ್ ಟೈಮ್ ಆಫ್ ಪ್ರಭುಪಾದ್. ಇದು ಬಂದು ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು, ಬಟ್ ಅದ ಅಸೋಸಿಯೇಷನ್ ಅಂತ ಹೇಳಿದ್ರೆ ತುಂಬವೇ ಇಂಪಾರ್ಟೆಂಟ್. ನಾವು ಯಾರನ್ನ ಒಟ್ಟಿಗೆ ಸಹವಾಸ ಮಾಡ್ತಾರ ಅದೇ ಇಂಪಾರ್ಟೆಂಟ್. ನಮ್ದು ಕೃಷ್ಣ ಪ್ರಜ್ಞೆ ಮುಂದುವರಿಬೇಕಾದ್ರೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಹೇಳುದು. ದೇವಸ್ಥಾನಕ್ಕೆ ಇದಕ್ಕೆಲ್ಲ ಹೋಗ್ಲೇಬೇಕು ಅಂತ ಅದಕ್ಕೆ ಹೇಳುದು. ಸೊ ಇದು ಪ್ರಭುಪಾದರ ಬಗ್ಗೆ ನೋಡಿ, ಅವರು ಆಕ್ಚುಲಿ ಅಮೆರಿಕಕ್ಕೆ ಹೋಗುವಾಗ ಅಲ್ಲಿ ಇದ್ದವರೆಲ್ಲ ಎಂತ ಹಿಪ್ಪೀಸ್ ಆಗಿದ್ರು, ಡ್ರಗ್ಸ್ ತಕೊಂಡು ಕುಡಿಯುವುದು ಎಲ್ಲ ಮಾಡ್ತಿದ್ರು. ಬಟ್ ವಾಟ್ ಹ್ಯಾಪೆಂಡ್ ಫೈನಲಿ, ಅವರೆಲ್ಲ ಹಿಪ್ಪೀಸ್ ಬಿಕೇಮ್ ಹ್ಯಾಪೀಸ್. ಅದು ಯಾವ್ದ್ರಿಂದಾಗಿ? he told his disciple, I made your fortune ಅಂತ ಹೇಳಿ. ಪ್ರಭುಪಾದ್ರಿಂದಾಗಿ ಇದಾದ್ದು ಎಂತ ಹೇಳುದು, ಅವರ ಫಾರ್ಚೂನ್ ಇದಾಯ್ತು. ಬಿಕಾಸ್ ಅವರು ಮಹಾತ್ಮರೊಟ್ಟಿಗೆ ಇದ್ದ ಕಾರಣ ಅವರು ಮಹಾತ್ಮರಾದ್ರು. ಪ್ರಭುಪಾದ್ರದ್ದು ಎಲ್ಲ ಭಕ್ತರು ದೊಡ್ಡ ಮಹಾತ್ಮರು ಯಾಕೋಸ್ಕರ ಆದ್ರು? ಬಿಕಾಸ್ ಪ್ರಭುಪಾದ್ರೊಟ್ಟಿಗೆ ಇದ್ದ ಕಾರಣ ಅವರು ಆದ್ರು. ಸೊ ಇದು ಒಂದು ಅವರ ತುಂಬಾ ಸಿಂಪಲ್ ಆಗಿ ತುಂಬವೇ ಬ್ಯೂಟಿಫುಲ್ ಆದ ಒಂದು ಉದಾಹರಣೆ ನಾನು ಹೇಳ್ತೇನೆ. ಇದು ಶ್ರುತಕೀರ್ತಿ ಅಂತ ಹೇಳೋರು ಹೇಳಿದ್ದು, ಪ್ರಭುಪಾದ್ರದ್ದು ಇದು ಡಿಸೈಪಲ್ ಆದವರು. ಏನಾಗ್ತಾ ಇತ್ತಂದ್ರೆ, ಪ್ಲೇನ್ ಅಲ್ಲಿ ಹೋಗ್ತಾ ಇದ್ರಂತೆ, ಮೆಕ್ಸಿಕೋ ಇಂದ ಕ್ಯಾರಕಾಸ್ ಅಂತ ಜಾಗಕ್ಕೆ ಪ್ಲೇನ್ ಅಲ್ಲಿ ಹೋಗ್ತಾ ಇದ್ರು. ಪ್ರಭುಪಾದ್, ಶ್ರುತಕೀರ್ತಿ ಮತ್ತೆ ಇನ್ನೊಬ್ರು. ಸೊ 3 ಜನರು ಹೋಗ್ತಾ ಇದ್ರಂತೆ. ಅವರು ಸ್ವಲ್ಪ ನೆಲಕಡ್ಲೆ, ಆಮೇಲೆ ಸ್ವಲ್ಪ ಇದು ಎಂತ ಹೇಳ್ದ ಪಪೋರಿ ಅಂತ ಹೇಳ್ತಾರೆ, ಪಫ್ಡ್ ರೈಸ್ ಅಂತ, ಇದೆರಡನ್ನ ತಕೊಂಡು ಹೋಗ್ತಾ ಇದ್ರಂತೆ. ಹೋಗ್ತಾ ಇರುವಾಗ ಪ್ರಭುಪಾದ್ ಬಿಚ್ಚಿ ತಿನ್ಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಏರ್ ಹೋಸ್ಟೆಸ್ ಬಂದು ಹೇಳಿದ್ರು, ನಾನು ಇದನ್ನ ಸ್ವಲ್ಪ ತಿನ್ಬೋದಾ ಅಂತ ಹೇಳಿಬಿಟ್ಟು ಬಾಯಿ ಒಳಗ ಹಾಕೊಂಡ ಮೇಲೆ ಪ್ರಭುಪಾದ್ರ ಹತ್ರ ಕೇಳಿದ್ರು, ನಿಮ್ಗೆ ಏನಾದ್ರು ಸೇವೆ ಮಾಡ್ಬೇಕಾ ಅಂತ. ಅವಾಗ ಪ್ರಭುಪಾದ ಹೇಳಿದ್ರೆ, ನಂಗೆ ಏನು ಬೇಡ, ನಂಗೆ ಸ್ವಲ್ಪ ಹಾಲ್ ಬೇಕಿತ್ತು ಅಷ್ಟೇ ಅಂತ, ಬಿಸಿ ಹಾಲ್ ಬೇಕಿತ್ತು ಅಂತ. ಸೊ ಆ 3 ಜನರಿಗೂ ಬಿಸಿ ಹಾಲನ್ನ ತಂದು ಇಟ್ಲಂತೆ. ಇದ್ರ ಮತ್ತೆ ಅದಾಯ್ತು. ಅದ್ರ ಮತ್ತೆ ಈ ಕಥೆನ ಇವರು ಆಗಾಗ ಕ್ಲಾಸ್ ಅಲ್ಲಿ ಹೇಳ್ತಿದ್ರು ಕಾಣ್ತೆ, ಶ್ರುತಕೀರ್ತಿ ಅಂತ ಹೇಳೋರು ಆಗಾಗ ಹೇಳ್ತಿದ್ರು. ಅವಾಗ ಒಂದು ಭಕ್ತ ಇದ್ದಂತೆ, ಒಂದು ಕ್ಲಾಸ್ ಅಲ್ಲಿ ಹೇಳುವಾಗ ಒಬ್ಬ ಭಕ್ತ ಇದ್ದಂತೆ. ಆ ಭಕ್ತ ಹೇಳ್ತಾ ಇದ್ದಂತೆ, ನಾನು ಸಂಕೀರ್ತನ ಇವರ ತಂಡವನ್ನ ಇಟ್ಕೊಂಡು ಬ್ರೆಜಿಲ್ ಕಾಡುಗಳಲ್ಲೆಲ್ಲ ಸುತ್ತುತ್ತಾ ಇದ್ದೆ, ಸಂಕೀರ್ತನ ಮಾಡ್ತಾ ಅವಾಗ 4 ವೀಲ್ ಡ್ರೈವ್ ಅಲ್ಲಿ ಹೋಗ್ತಾ ಇದ್ರಂತೆ. 4 ವೀಲ್ ಡ್ರೈವ್ ಅಲ್ಲಿ ಹೋಗಿ
ಇದು ಮಾಡುವಾಗ ಒಂದ್ ದಿವ್ಸ ಅವರು ಕಾಡಿನ ಒಳಗೆ ಹೋಗಿ ಬಿಟ್ಟಿದ್ದಾರೆ. ಬ್ರೆಜಿಲ್ ಎಲ್ಲ ಗೊತ್ತಲ್ಲ, ಫುಲ್ ಕಾಡು ಒಳಗೆ ಹೋಗಿ ಬಿಟ್ಟಿದಾರಂತೆ. ಆವಾಗ ಅಲ್ಲಿ ಹರಿನಾಮ್ ಮಾಡ್ತಾ ಇದ್ರಂತೆ. ಮತ್ತೆ ಒಂದೊಂದು ಬಾಗ್ಲು ಹೋಗಿಬಿಟ್ಟು ಪುಸ್ತಕನ ವಿತರಣೆ ಮಾಡ್ತಾ ಇದ್ರಂತೆ, ಹಂಚ್ತಾ ಇದ್ರಂತೆ. ಆವಾಗ ಒಂದು ಮನೆಗೆ ಹೋಗುವಾಗ ಅಲ್ಲಿ ಒಂದು ಹೆಂಗಸ್ ಇತ್ತಂತೆ. ಬಾಗಿಲು ತಟ್ಟುವಾಗ ಆ ಹೆಂಗಸು ಒಳಗೆ ಕರ್ದ್ಲಂತೆ. ಒಳಗೆ ಕರೆದ್ರೆ ಅಲ್ಲಿ ನೋಡಿದ್ರೆ ಮನೆಯ ವಾತಾವರಣ ಎಲ್ಲ ಪೂಜೆ ಕೋಣೆ ತರ ಇತ್ತು. ಅಲ್ಲಿ ಕೃಷ್ಣನ ಪಟಗಳು, ಇದು ಫೋಟೋಸ್ ಎಲ್ಲ ಇದ್ರಲ್ಲಿ ಇತ್ತು, ಗೋಡೆ ಮೇಲೆ ಇತ್ತಂತೆ. ಅಂಡ್ ವಿಗ್ರಹಗಳೆಲ್ಲ ಇತ್ತು. ಮತ್ತೆ ಪ್ರಭುಪಾದ ಪುಸ್ತಕ ಇತ್ತು. ಇದು ಹೇಗೆ ಅಂತ ಕೇಳುವಾಗ ಅವಳು ಹೇಳ್ತಾಳೆ, ತುಂಬಾ ವರ್ಷ ಹಿಂದೆ ತಾನು ಏರೋಸ್ಟೇಸ್ ಆಗಿದ್ದೆ. ಏರೋಸ್ಟೇಸ್ ಆಗಿದ್ದು ಒಂದು ದಿವಸ ಹೀಗೆ ನಾನು ಪ್ರಭುಪಾದ ಹಾಲ್ ಕೇಳುವಾಗ ನಾನು ಕೊಟ್ಟೆ. ಮತ್ತೆ ಇದು ಯಾರು ಮಹಾತ್ಮ ಅಂತ ಹೇಳಿ ನಂಗೆ ಗೊತ್ತಾಗ್ಬೇಕಿತ್ತು. ಹೋಗಿ ಬೇರೆಯವ್ರ ಹತ್ರ ಎಲ್ಲ ವಿಚಾರಿಸುವಾಗ ನಂಗೆ ಗೊತ್ತಾಯ್ತು ಇದು ಪ್ರಭುಪಾದ್ ಅಂತ. ಮತ್ತೆ ಅವ್ರ ಪುಸ್ತಕ ಎಲ್ಲ ಬರ್ದಿದ್ದಾರೆ ಅಂತ ಗೊತ್ತಾಯ್ತು. ಆವಾಗ ನಾನು ಸ್ವಲ್ಪ ಪುಸ್ತಕಗಳನ್ನ ಖರೀದಿ ಮಾಡಿದೆ. ಮತ್ತೆ ನಂಗೆ ಗೊತ್ತಾಯ್ತು ಇವರು ದೊಡ್ಡ ಮಹಾತ್ಮರು ಅಂತ ಹೇಳಿ. ಮತ್ತೆ ಓದ್ಲಿಕ್ಕೆ ಶುರು ಮಾಡಿ ಅವಳು ದೊಡ್ಡ ಭಕ್ತರಾದ್ಲಂತೆ. ಸೊ ದಿಸ್ ಈಸ್ ಒಂದು ಸಣ್ಣ ಇನ್ಸಿಡೆಂಟ್ ಇಂದಾಗಿ ಎಷ್ಟು ದೊಡ್ಡ ಭಕ್ತೆ ಬಂದು ಆದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಸೊ ಅಸೋಸಿಯೇಷನ್ ಇದೊಂದು ಕತೆ. ಸೊ ತುಂಬವೇ ಇಂಪಾರ್ಟೆಂಟ್. ಮಕ್ಕಳನ್ಸ ಸಣ್ಣ ಪ್ರಾಯದಿಂದವೇ ಭಗವದ್ಗೀತೆ ಶ್ಲೋಕಗಳಾಗ್ಲಿ ಇದಾಗ್ಲಿ ಮಾಡಿಸ್ಲೇಬೇಕು. ಈಗ ನಮ್ಮ ಮಕ್ಕಳು ಸಹ, ಈಗ ನಂದು ಇದು ಸಹ ಗ್ರ್ಯಾಂಡ್ ಚೈಲ್ಡ್ ಸಹ ಬಿ ರನ್ನಿಂಗ್ ಆಲ್ ರೌಂಡ್, ಬಟ್ ಇಟ್ ವಿಲ್ ಬಿ ದೇರ್. ಅದು ಇದ್ರಲ್ಲಿ ಇರ್ತದೆ. ನಮ್ದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ. ಸೂಕ್ಷ್ಮ ಶರೀರದಲ್ಲಿ ನಾವು ಮಾಡಿದಷ್ಟು ಸಹ ಇರ್ತದೆ. ಅದರಿಂದಾಗಿ ನಾವು ಖಂಡಿತವಾಗಿಯೂ ಮಾಡ್ಲಿಲ್ಲ ಮತ್ತೆ ಅಂತಿದ್ರೆ ಸಹ ಸಮ್ವೇರ್ ಇಟ್ ವಿಲ್ ಬಿ ದೇರ್. ಅದು ನಮ್ಮ ನೆಕ್ಸ್ಟ್ ಜನ್ಮಕ್ಕೆ ಸಹ ನಾವು ಏನ್ ಆಗ್ತೇವೆ ಅಂತ ಹೇಳಿ ಸಹ ಅದು ಇದು ಡಿಟರ್ಮಿನ್ ಮಾಡುತ್ತೆ. ಅದರಿಂದಾಗಿ ನಾವು ಖಂಡಿತವಾಗಿ ಎಲ್ಲ ಮಕ್ಕಳು ಯಾರಿಗೆ ಸಹ ಟೈಮ್ ಇಲ್ಲ ಅಂತ ಹೇಳುವಾಗಿಲ್ಲ. ಯಾಕೆಂದ್ರೆ ನಾವು ಮಾತ್ರ ಅಲ್ಲ, ನಾವು ಇದು ಮಾಡುವಾಗ ಪ್ರೇಯರ್ಸ್ ಎಲ್ಲ ಮಾಡುವಾಗ ಏನಾಗುತ್ತೆ, ನಮ್ಮ ಸುತ್ತಿ ಇರುವ ಸಣ್ಣ ಹುಳ ಕೀಟಾಣುಗಳು ಎಲ್ಲದಕ್ಕೆ ಬೆನಿಫಿಟ್ ಸಿಕ್ಕುತ್ತೆ. ಲೌಡ್ ಆಗಿ ನಾವು ಇದು ಮಾಡುವಾಗ, ಜಪ ಹೇಳುವಾಗ ಅದು ತುಂಬವೇ ಯೂಸ್ ಆಗುತ್ತೆ. ಅದರಿಂದಾಗಿ ಎಲ್ಲರೂ ಮಾಡ್ಬೇಕಾದ್ದು, ಯಾರು ಆಗುದಿಲ್ಲ ಅಂತ ಹೇಳುವಾಗಿಲ್ಲ. ಸೊ ಎಷ್ಟಾಗುತ್ತಾ ಮಾಡಿ. ಯಾಕಂದ್ರೆ ಒಬ್ರು ಹೇಳ್ತಾ ಇದ್ರು, ನಾನೇ ಆ ಟೈಮ್ 16 ರೌಂಡ್ ಮಾಡ್ತಾ ಇದ್ದೆ. ನಮ್ಮ ಮನೆ ಹತ್ರದವರು ಪಾರ್ಕಲ್ಲಿ ಒಟ್ಟಿಗೆ ಕುತ್ಕೊಂಡು 3-4 ಜನರು ಕುತ್ಕೊಂಡು ಪಾರ್ಕಲ್ಲಿ ಮಾಡ್ತಿದ್ದು. ಒಂದು ದಿವಸ ನೋಡಿದ್ರೆ ಆ ಹತ್ರ ಮನೆಯವರು ಕರೀತಿದ್ದು, ಅವ್ರು ದೊಡ್ಡ ಭಕ್ತರೇನಿಲ್ಲ. ನೋಡಿದ್ರೆ ಅವರು ಇಡೀ ದಿವಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಂಗೆ ಆಶ್ಚರ್ಯ. ಇಡೀ ದಿವಸ ಅಂದ್ರೆ ಕಿಚನಿಗೆ ಹೋಗುವಾಗ ಬರುವಾಗ ಎಲ್ಲ ಬಾಯಲ್ಲಿ ಹರೇ ಕೃಷ್ಣ ಹೇಳ್ತಾ ಮಾಡ್ತಾ ಇದ್ರು. ನಾಟ್ ನೆಸೆಸರಿ ಕೈ ಯೂಸ್ ಮಾಡಿ ಜಪಮಾಲೆಯಲ್ಲಿ ಮಾಡಿ, ಮತ್ತೆ ಸಹ ಮಾಡ್ತಾ ಇರ್ಬೋದು. ಆದ್ರೆ ಮಾಡುವಾಗ ಒಂದು ಫಿಕ್ಸೆಡ್ ನಂಬರ್ ಆಫ್ ರೌಂಡ್ಸ್ ಮಾಡ್ತೇನೆ ಅಂತ ನಾವು ನೆನ್ಸ್ಕೊಳ್ಬೇಕಂತೆ. 2 ರೌಂಡ್ ಆದ್ರೆ 2 ರೌಂಡ್, ಅದಕ್ಕಿಂತ ಮೇಲೆ ಮಾಡ್ಬೋದು, ಕಮ್ಮಿ ಮಾಡುವ ಹಾಗೆ ಇಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗೆ ತರುವಾಗಿಲ್ಲ. ಸೊ ಹಾಗೆ ಮಾಡ್ಬೇಕು ಅಷ್ಟೇ. ಮತ್ತೆ ಬೇರೆ ಏನಾದ್ರು ಇದ್ರೆ ಹೇಳಿ ಅಷ್ಟೇ. ಹೇಳುವಂತದ್ದು ಹೇಳಿ ಆಯ್ತು. ನಂಗೆ ಗೊತ್ತಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಂಗೆ ಗೊತ್ತಿಲ್ಲ, 1 ನಿಮಿಷ. ಹಾ ಹೌದು ಮಾತಾಜಿ. ಹರಿ ಬೋಲ್ ಮಾತಾಜಿ. ಅದೊಂದು ಹರಿ ಒಂದು ಬೋಲ್. ಇದೆ. ನಿಮ್ಮ ಮುಖನ ನೋಡಕ್ ಆಗ್ಲಿಲ್ಲ ಅನ್ನೋದಂತೆ. ಬಟ್ ಆಲ್ರೆಡಿ ನಾವು ನಿಮ್ಮನ್ನ ನೋಡಿರೋದ್ರಿಂದ ಓಕೆ somehow we have to ಅಲ್ಲ, ಅದು ಅನ್ಫಾರ್ಚುನೇಟ್ಲಿ ಇನ್ನೊಂದು ದಿವಸ ಸಹ ಇದೇ ಪ್ರಾಬ್ಲಮ್ ಬಂತು. ಬಹುಶಃ ಇದು ಅಂತ ಝೂಮ್ ಅಲ್ಲಿ ಇರುವಾಗ ಇದು ಸ್ಟಾರ್ಟ್ ಆಗುದಿಲ್ಲ ವಿಡಿಯೋ. ಅದರಿಂದಾಗಿ ಮೇ ಬಿ ಸಮ್ ಪ್ರಾಬ್ಲಮ್ ಉಂಟಾ, ಫೋನ್ ಅಲ್ಲಿ ಪ್ರಾಬ್ಲಮ್ ಉಂಟಾ ಅಂತ ಗೊತ್ತಿಲ್ಲ. ಮುಂಚೆ ಸಹ ಈಗ ಮೀಟಿಂಗ್ ಅದು RR ನಗರ್ ಇದಕ್ಕೆ ಹೋಗುವ ಸೇಮ್ ಪ್ರಾಬ್ಲಮ್ ಆಯ್ತು. ಏನ್ ಗೊತ್ತಿಲ್ಲ, ನೋಡ್ಬೇಕು ಫೋನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ. ಮತ್ತೆ ಮಾತಾಜಿ, ಇವತ್ತು ನೀವು ಮಾಡಿರೋ ಈ ಪ್ರವಚನದಲ್ಲಿ ಎಲ್ಲಾವುದುವೆ ನಾವು ಸುಲಭವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತದ್ದೇ ಆಗಿತ್ತು ಮಾತಾಜಿ. ಯಾವ್ದು ಒಂಥರ ಬರೀ ಥಿಯರಿಟಿಕಲ್ ಆಗಿರ್ಲಿಲ್ಲ ಅಂತ ನನ್ಗನ್ನಿಸ್ತು. ಮತ್ತೆ ಕಡೆನಲ್ಲಿ ಹೇಳಿರೋಂತ ಪ್ರಭುಪಾದರ ಒಂದು ಅಸೋಸಿಯೇಷನ್ ಬಗ್ಗೆ ಹೇಳಿದ್ರಲ್ಲ, ಅದು ಕೂಡ ಒಂಥರ ಮನಸ್ಸಿಗೆ ಮುಟ್ಟೋ ಅನ್ಸಂಗೆ ಇತ್ತು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕ್ವೆಶನ್ಸ್ ಏನಾದ್ರು ಉಂಟಾ? ಇಲ್ಲ. ಆದ್ರೂ ಏನಾದ್ರು ಪ್ರಶ್ನೆ ಅಥವಾ ಏನಾದ್ರು ಕೇಳೋದಿದ್ರೆ ಕೇಳ್ಬಹುದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ABCD ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಅರ್ಥಪೂರ್ಣವಾಗಿತ್ತು ಕ್ಲಾಸ್. ಮಾತಾಜಿ ತುಂಬಾ ಖುಷಿ ಆಯ್ತು. ಇದೇ ತರ ಕ್ಲಾಸ್ ನಡೆಸ್ಕೊಡಿ ಮಾತಾಜಿ. ಆಕ್ಚುಲಿ ತಾವ್ ಮಂಗಳೂರಿಯನ್ಸ ಮಾತಾಜಿ?
ಹೌದು, ನಮ್ಗೆ ಕನ್ನಡ ಸ್ವಲ್ಪ ಕಷ್ಟ. ನಾನ್ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಈಗ ನಾನು ಕಲ್ತಿದ್ದೇನೆ, ಯಾಕೆಂದ್ರೆ ನಡುವಲ್ಲಿ ಭಗವದ್ಗೀತೆ ಎಲ್ಲ ಮಾಡ್ತಿದ್ದೆ. ಅದರಿಂದಾಗಿ ಸ್ವಲ್ಪ ಅದಕ್ಕೋಸ್ಕರ ಕಲ್ತೆ ನಾನು. ಸ್ವಲ್ಪ ನಂಗೆ ಇದಾಗ್ತದೆ, ಬಟ್ ಈಗ ಸ್ವಲ್ಪ ಅಭ್ಯಾಸ ಆಗಿದೆ ಕನ್ನಡದಲ್ಲಿ ಮಾತಾಡಿ ಸಹ. ಇಲ್ಲ ಮತ್ತೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾರ. ಧನ್ಯವಾದಗಳು ತಮಗೆ, ಗೋಪಿ ಸೇನೆಗೆ ಈ ತಂಡಕ್ಕೆ ಬಂದ್ಬಿಟ್ಟು ಈ ತರ ಎಲ್ಲ ಪ್ರವಚನ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ ಕಡೆ ನಮ್ಗೆ ಉತ್ಪೂರ್ವಕ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ಸ್. ಧನ್ಯವಾದ. ಚೆನ್ನಾಗಿ ಮೃದುವಾಗಿ ನೀವು ಸರಳ ಭಾಷೆಯಲ್ಲಿ ಎಲ್ರಿಗೂ ಹೇಳಿದ್ದೀರಾ. ಅಸೋಸಿಯೇಷನ್ ಬಗ್ಗೆ ಹೇಳಿದ್ದೀರಾ, ಪ್ರಸಾದಂ ತಗೊಳ್ಳೋದ್ ಬಗ್ಗೆ ಹೇಳಿದ್ದೀರಾ. ಎಲ್ಲಾ ಆಸ್ಪೆಕ್ಟ್ ನಮ್ಮ ನಮ್ಮ ಬಾಳ್ಕೆಯಲ್ಲಿ ದಿನನಿತ್ಯ ನಾವು ಹೆಂಗೆ ಚಾಲೆಂಜಸ್ ನೋಡ್ತಾ ಇದೀವಿ, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು ಅಂತ ತುಂಬಾ ಅಂದ್ರೆ ಈಸಿ ವೇ ಅಲ್ಲಿ ಹೇಳಿದ್ದೀರಾ. ಗೊತ್ತಿದ್ರೂ ಸಹ ಇದು ಮತ್ತೆ ಮತ್ತೆ ನೀವು ಹೇಳ್ಬೇಕಾದ್ರೆ ನಮ್ಗೆ ಮತ್ತೆ ಅದನ್ನ ನಾವು ಬಿಟ್ಟು ಹೋಗಿದ್ದನ್ನೆಲ್ಲ ಮತ್ತೆ ಕಲ್ತಂಗಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಆಯ್ತಾ? ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಇವತ್ತು ಲೀಲಾಮಯಿ Thank you. ಮಾತಾಜಿ ಅವರು ಸಿನ್ಸ್ ಶೀಸ್ ಟ್ರಾವೆಲಿಂಗ್, ಸೊ ಹಾಗಾಗಿ ಲಾಗಿನ್ ಆಗಿಲ್ಲ ಇವತ್ತು ಲೀಲಾಮಯಿ ಮಾತಾಜಿ. ಸೊ ಪ್ಲೀಸ್ ಫರ್ಗಿವ್ ಮಾತಾಜಿ, ಬಟ್ ಥ್ಯಾಂಕ್ ಯು ಫಾರ್ No, ಯೋರ್. that's okay. I had to ask you forgiveness. ಯಾಕಂದ್ರೆ ಈ ವಿಡಿಯೋ ಯಾಕೋ ಸ್ಟಾರ್ಟೇ ಆಗುದಿಲ್ಲ. ಐ ಆಮ್ ಟ್ರೈಂಗ್ ಅಂಡ್ ಟ್ರೈಂಗ್, ಇಟ್ಸ್ ನಾಟ್ ಹ್ಯಾಪನಿಂಗ್. ಎಸ್ ಮಾತಾಜಿ, ಸೊ ನಿಮ್ ದರ್ಶನ ಒಂದ್ ಆಗ್ಲಿಲ್ಲ ನಮ್ಗೆ ಇವತ್ತು. ಸೊ ಮೈಟ್ ಬಿ ನೆಕ್ಸ್ಟ್ ಟೈಮ್ ವಿ ಕ್ಯಾನ್ ಹ್ಯಾವ್ ಯೋರ್ ದರ್ಶನ್ ಆಲ್ಸೋ ಮಾತಾಜಿ. ಎಸ್ Darshan alla, don't use such big words. Whatever no I know, ಮಾತಾಜಿ, we have to take whatever darshan of I'm the interested. devotees also. Yes. Yeah, whatever I'm interested in, because otherwise also temple. ಮೊನ್ನೆ ಸಹ ಕಾಳಲ್ಲಿ ಹೋದೆ. Like there are so many temples. It's so beautiful when you realize ಎಷ್ಟು means ಅದೆಲ್ಲ ಮಾಡ್ಲೇಬೇಕಾದ್ದು ನಾವು. Yes. ದೇವಸ್ಥಾನಗಳಿಗೆ ಹೋಗ್ಬೇಕು, ಗುಂಪಲ್ಲಿ ಹೋಗ್ಬೇಕು, ಒಟ್ಟಿಗೆ ಹೋಗ್ಬೇಕು, ಇದೆಲ್ಲ ಮಾಡ್ಲೇಬೇಕಾದ್ದು. Yes. Thank you very much, Mataji. I request you that whenever nimge time agutte, whenever you have a good topics you want to share with us, so ನೀವು ನಮ್ಗೆ ಗೋಪಿ ಸೇನೆಗೆ ಬಂದು you are always welcome to give us a nice wonderful classes, such classes, Mataji. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಈ ತರ ನಮ್ಗೆ ಆಪರ್ಚುನಿಟಿ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಹೇಳಿ, ನಿಮ್ಗೆ ಯಾವ್ದೆಲ್ಲ ಟಾಪಿಕ್ ಬೇಕಿದ್ರೆ ಹೇಳಿ, ನೀವು ಪರವಾಗಿಲ್ಲ, ನಾನು ಮಾಡ್ತೇನೆ. Yes, Mataji. ಓಕೆ ಓಕೆ, ಥ್ಯಾಂಕ್ ಯು. Thank you, Mataji. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಕ್ಲಾಸ್ ತುಂಬಾ ವಂಡರ್ಫುಲ್ ಕ್ಲಾಸ್ ಮಾಡ್ತಾರೆ. ಒಂದು ಡೌಟ್ ಏನಂದ್ರೆ, ನಾರದರು ಆಗಕ್ಕಿಂತ ಮುಂಚೆ ಅವರು ಶೂದ್ರಾಗಿ ಹುಟ್ಟಿದ್ರ? ಅದು ಅವರು ಶೂದ್ರಾಗಿ ಹುಟ್ಟಕ್ ಮುಂಚೆ ಅವರು ಗಂಧರ್ವರಾಗಿದ್ರು? ಹೌದು ಹೌದು, ಉಪಬರಣ ಅಂತ ಹೇಳಿ ಗಂಧರ್ವರಾಗಿದ್ರು. ಸೊ ನಾರದ್ರು ಬಂದು ಫಸ್ಟ್ ಅಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಜನ್ಮದಲ್ಲಿ ನಾರದರಾಗುದು. ಅವರು ನಾರದರಿಗೆ ಕಾಣಿಸಿಕೊಳ್ತಾರೆ, ಇದು ವಿಷ್ಣು ಕಾಣಿಸ್ಕೊಳ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಈ ಜನ್ಮದಲ್ಲಿ ನನ್ನನ್ನ ನೀನು ಇನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಂತ. ನಾರದ ಅದೇ ಯೋಚನೆ. ಅಮ್ಮ ಬೇಗ ಸತ್ತೋಗಿ ಬಿಡುತ್ತೆ, ಬಿಕಾಸ್ ಹಾವು ಕಚ್ಚಿ ಬೇಗ ಹೋಗ್ತಾಳೆ. ಆದ್ರೆ ಮತ್ತೆ ಅವ್ರು ಕಾಡಲ್ಲೆಲ್ಲ ಹೋಗುವಾಗ ಅವ್ರಿಗೆ ಬಂದು ದೇವ್ರು ಕಾಣಿಸ್ಕೊಳ್ತಾರೆ. ಆಮೇಲೆ ಅವರು ಅದೇ ಯೋಚನೆಯಲ್ಲಿ ಹೋಗ್ತಾರೆ. ನೆಕ್ಸ್ಟ್ ಜನ್ಮದಲ್ಲಿ ಈ ಬ್ರಹ್ಮಂದು ದಿನ ಹುಟ್ಟುವಾಗ ನಾರದರಾಗಿ ಬರ್ತಾರೆ. ಅವತ್ತಿಂದ ಅವರು ಅದೇ ಇದನ್ನ ಇಟ್ಕೊಂಡು, ವೀಣೆಯನ್ನ ಇಟ್ಕೊಂಡು ಭಗವಂತನ ನಾಮ ಕೀರ್ತನೆ ಮಾಡ್ತಾ ಸುತ್ತಾ ಇರ್ತಾರೆ. ಹಾಗೆ ಮೂರನೇದು. ಬಟ್ ಎಷ್ಟು ಆಕ್ಚುಲಿ ಅಸೋಸಿಯೇಷನ್ ಬಗ್ಗೆ ಹೇಳ್ಬೇಕಾದ್ರೆ ಈವನ್ ಮೃಗರಾರಿ ಬಗ್ಗೆ ಸಹ ಹೇಳ್ಬೋದು. ಅವನು ಒಂದು ಬರೀ ಆರ್ಡಿನರಿ ಬೇಡನಾಗಿದ್ದ, ಬಟ್ ಅವನು ಎಷ್ಟು ಒಂಥರ ಕ್ರೂರ ಆಗಿದ್ದ. ಸೊ ಅಸೋಸಿಯೇಷನ್ ಅಂತ ಹೇಳಿದ್ರೆ ಅದುವೇ ನಿಮ್ಗೆ ತುಂಬವೇ ಉಂಟು ಹೇಳುವಂತದ್ದು. ಸೊ ವಾಲ್ಮೀಕಿ ಅಂತ ಇದಾಗಿದ್ದು, ಈ ರಾಮಾಯಣನೇ ಬರ್ದ್ರು ಮತ್ತೆ. ಸೊ ಹೌದು. ಮತ್ತೆ ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ಕ್ಲಾಸ್ ಇವತ್ತಿನ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಅಸೋಸಿಯೇಷನ್ ಬಗ್ಗೆ ಎಲ್ಲ ಹೇಳಿದ್ರೆ, ಆದ್ರೆ ನೀವ್ ಯಾವ್ದಾದ್ರು ಒಂದು ಟಾಪಿಕ್ ಕೇಳಿದಾಗ ನಾನು ಕ್ಲಾಸ್ ಕೊಡ್ತೀನಿ ಅಂದ್ರೆ ಮಾತಾಜಿ, ನನ್ನ ಒಂದು ಅನಿಸಿಕೆ ಏನಂದ್ರೆ, ಮಾನಸಿಕ ಒತ್ತಡ ಯಾಕೆ ಬರುತ್ತೆ, ಯಾಕೆ ನಮ್ಮ ಮನಸ್ಸಿನ ಒಂದು ಒತ್ತಡಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ಸರಿ ಕ್ಲಾಸ್ ಕೊಡ್ರಿ ಮಾತಾಜಿ. ನೋಡುವ, ಆಯ್ತು. ಅದು ಬರುತ್ತೆ ಬಿಕಾಸ್
ನಾನೀಗ ಸಣ್ಣದಲ್ಲಿ ಹೇಳ್ಬೇಕಾಗಿದ್ರೆ ಅವು ಏನ್ ಹೇಳ್ತಾರೆ ಅಂದ್ರೆ ನಮ್ದು ಅದು ನಮ್ಮ ಮನಸ್ಸು ಫಿಕ್ಸ್ ಆಗಲವರೆಗೆ ಕೃಷ್ಣನ ಪಾದ, ಆವಾಗ ಅದು ಬರುದಿಲ್ಲ. ಒಂದು ಪರ್ಟಿಕ್ಯುಲರ್ ಸ್ಟೇಜ್ ವರೆಗೆ ಅದು ಬರ್ತಾ ಇರ್ತದೆ. ಒನ್ಸ್ ಯುವರ್ ಮೈಂಡ್ ಇಸ್ ಫಿಕ್ಸ್ಡ್ ಆನ್ ಕೃಷ್ಣಾಸ್ ಫೀಟ್, ಕೃಷ್ಣನ ಪಾದದ ಮೇಲೆ ಫಿಕ್ಸ್ ಆದ ಮೇಲೆ ಅದು ಬರುದಿಲ್ಲ. ನೋ ಮ್ಯಾಟರ್ ನಮ್ದು ಭೌತಿಕ ಸಿಚುವೇಶನ್ ಹೇಗೆ ಬೇಕಾದ್ರೆ ಇರ್ಲಿ, ಬಟ್ ನಮ್ಮ ಮನಸ್ಸಿಗೆ ಅದು ತಾಗುದಿಲ್ಲ. ಪ್ರಾಬ್ಲಮ್ಸ್ ಇರುದಿಲ್ಲ ಅಂತಲ್ಲ, ಬಟ್ ನಮ್ಗೆ ಅದು ಮನಸ್ಸಿಗೆ ತಾಗುದಿಲ್ಲ. ನಾವು ಮೋಸ್ಟ್ ಆಫ್ ಅಸ್ ಏನಾಗಿರ್ತೇವೆ, ನಾವು ಬಂದು ಇದಾಗಿರ್ತೇವೆ ತಮೋಗುಣ ಅಥವಾ ರಜೋಗುಣ. ತಮೋಗುಣದಲ್ಲಿ ಯಾವಾಗ್ಲೂ ನಿದ್ರೆ ಮಾಡುದಂತೆ, ಆತಂಕ ಪಡುದು, ಇದೆಲ್ಲ ತಮೋಗುಣದ ಗುಣಗಳು. ಆದ್ರಿಂದೆಲ್ಲ ನಾವು ಹೊರಗೆ ಬರ್ಬೇಕಾದ್ರೆ ಈ ಕೃಷ್ಣ ಪ್ರಜ್ಞೆ ಒಂದೇ ದಾರಿ. ಆಯ್ತಾ? ಮಾಡ್ತಾ ಮಾಡ್ತಾ ಬರ್ತದೆ. ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ಈಗ ಪ್ರಾಬ್ಲಮ್ಸ್ ಬಂದು ಈಗ ಭೌತಿಕವಾಗಿ ಇದು ಮಾಡುವವರಿಗೆ ಸಹ ಬರ್ತದೆ, ಮತ್ತೆ ಆಧ್ಯಾತ್ಮಿಕವಾಗಿ ಇದು ಮಾಡುವವರಿಗೂ ಬರ್ತದೆ, ಇಬ್ಬರಿಗೂ ಬರ್ತದೆ. ಬಟ್ ಒಂದ್ ಎಂತಂದ್ರೆ ನಾವು ಕರೆಕ್ಟ್ ದಾರಿ ಹಿಡಿದಿದ್ದೇವೆ, ಅವ್ರು ಕರೆಕ್ಟ್ ಆದ ದಾರಿ ಹಿಡಿತಾ ಇಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಾ? ನಮ್ಗೆ ಬಂದು ಈ ತರ ಪ್ರಾಬ್ಲಮ್ಸ್ ಬಂದ್ರು ನಮ್ಗೆ ಗೊತ್ತು, ನೆಕ್ಸ್ಟ್ ಜನ್ಮದಲ್ಲಿ ನಾವು ತಿರುಗಿ ಇನ್ನು ಕೃಷ್ಣ ಭಕ್ತರಾಗಿ ಹುಟ್ಟಬಹುದು, ಅಥವಾ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಬೋದು. ಸೊ ಇಟ್ಸ್ ಅ ಪ್ಲಸ್ ಫಾರ್ ಅಸ್. ವೆರಸ್ ಅವರಿಗೆಲ್ಲ ಏನಾಗುತ್ತೆ, ಈ ತರ ಇದಾಗಿರುವಾಗ ಅವರಿಗೆ ಅದು ಪ್ರಾಬ್ಲಮ್ಸ್ ವಿಲ್ ಕಂಟಿನ್ಯೂ. ಇನ್ನೊಂದು ಜನ್ಮ ಎತ್ತುತ್ತಾರೆ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ಜನ್ಮ ಎತ್ತುತ್ತಾರೆ. ಅವಾಗ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಆ ತರ. ಸೊ ನೋ ಮ್ಯಾಟರ್ ನಮ್ಗೆ ಎಂತ ಪ್ರಾಬ್ಲಮ್ ಬಂದ್ರೆ ಸಹ ನಾವು ಅದು ಆ ಸೈಡ್ ಅಲ್ಲಿ ಇರ್ಲಿ, ಪ್ರಾಬ್ಲಮ್ಸ್ ಆಚೆ ಇರ್ಲಿ, ನಾವು ಇದನ್ನ ಮಾಡ್ತಾ ಹೋಗ್ತೇವೆ ಅಂತ ನೋಡ್ಬೇಕಷ್ಟೇ. ಯಾ, ಥ್ಯಾಂಕ್ ಯು. ಓಕೆ. ಸೊ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶೀಲ ಪ್ರಭುಪಾದ್ ಕಿ ಜೈ, ಶೀಲ ಗುರುದೇವ್ ಕಿ ಜೈ. ಬೇರೆ ಏನಿಲ್ಲ ಅಲ್ಲ? ಮತ್ತೊಮ್ಮೆ ತಮಗೆ ಅನಂತ ಅನಂತ ಧನ್ಯವಾದಗಳನ್ನ ಮಾತಾಜಿ. ನಿಮಗೆ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಬೀಳ್ಕೊಡುಗೆಯನ್ನ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನರಸಿಂಹ ಆರತಿ ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಅದೇ ಮಾತಾಜಿ, ನಾನು ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆಯನ್ನ ಹಾಡ್ತಾ ಇದ್ದಾರೆ ಅಶ್ವಿನಿ ಮಾತಾಜಿ ಅವರು ಅಧ್ಯಾಪಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಮತ್ತೆ ವಿಶೇಷ ಸಂದರ್ಭಗಳಲ್ಲಿ ಅವರು ಸಾಧ್ಯವಾದಾಗ ರಾಧಾಕೃಷ್ಣ ದೇವಸ್ಥಾನ ಮತ್ತೆ ಗೋವರ್ಧನ ಪ್ರಚಾರ ಕೇಂದ್ರಗಳಿಗೆ ಭೇಟಿಯನ್ನ ಕೊಟ್ಟು ತಮ್ಮ ಕೈಲಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರನ್ನ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಮಾಡ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಶ್ವಿನಿ ಮಾತಾಜಿ, ನಿಮಗೆ ಸ್ವಾಗತ. ನೀವು ನರಸಿಂಹ ಭಜನೆಯನ್ನ ಹಾಡಬಹುದು. ಹರೇ ಕೃಷ್ಣ ಮಾತಾಜಿ. ಅಶ್ವಿನಿ ಮಾತಾಜಿ ಏನು ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಈಗ ಈಗ ಕೇಳಿಸ್ತಾ ಇದೆ. ಹರೇ ಕೃಷ್ಣ ಎಲ್ಲ ವೈಷ್ಣವರಿಗೂ ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದನಾಯಿನೇ, ಪ್ರಹ್ಲಾದಲಾದನಾಯಿನೇ, ಹಿರಣ್ಯಕಾಶೀಪೂರ್ವಶಃ, ಹಿರಣ್ಯಕಾಶೀಪೂರ್ವಶಃ, ಶಿಲಟಂಕಾನಕಾಲಾಯ, ಶಿಲಟಂಕಾನಕಾಲಾಯ,
इतो नरसिंह परतो नरसिंह इतो नरसिंह परतो नरसिंह यत्तो यत्तो यामि ततो नरसिंह यत्तो यत्तो यामि ततो नरसिंह बहिर्नरसिंह हृदये नरसिंह बहिर्नरसिंह हृदये नरसिंह नरसिंह आदिं शरणं प्रपदे तव चरकमलवरे नाथा अद्भुत शृङ्गा दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय भक्ता प्रहलाद जय भक्ता प्रहलाद भक्ता प्रहलाद जय भक्ता प्रहलाद जय लक्ष्मी नरसिंह जयो अनंत देव लक्ष्मी नरसिंह जयो अनंत देव जयो प्रहलाद महाराज जयो प्रहलाद महाराज प्रहलाद महाराज जयो प्रहलाद महाराज जय नर हरि जय नर हरि जय नर हरि जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव उग्रवीरं महावीरं ज्वलन्तं सर्वतोमुखं नरसिंहं भीषणं भद्रं मृत्युर्नमाम्यहं जय नरसिंह जय नरसिंह प्रहलादेश मुखात्मा जय पद्मा भृंगा विघ्न विनाशक नरसिंह भगवान की जय प्रहलाद महाराज की जय शिला प्रभुपाद की जय नित्य गौर हरि प्रेमानಂದೇ ಹರಿ ಹರಿ ಬೋಲ್ ಹರೇ ಕೃಷ್ಣ ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ತುಂಬಾ ಸೊಗಸಾಗಿ ಅಚ್ಚುಕಟ್ಟಾಗಿ ನೀವು ನರಸಿಂಹ ಭಜನೆಯನ್ನ ಹಾಡಿದ್ದೀರಾ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮಾತಾಜಿ. ಶಮಕಾಂತ ಮಾತಾಜಿ, ಏನಾದ್ರೂ ಅನೌನ್ಸ್ಮೆಂಟ್ ಇತ್ತಾ ಅಥವಾ ಸಂಪನ್ನ ಮಾಡಬಹುದಾ? ಎಸ್ ಮಾತಾಜಿ. ಸೊ ಯಾರಾರ ಯಾವ್ದಾದ್ರೂ ಸೇವೆ ತಗೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ಸೊ ದಯವಿಟ್ಟು ಖಂಡಿತ ಮುಂದೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಯಾರಾದ್ರೂ ಕಂಪೇರಿಂಗ್ ಆಗ್ಲಿ, ಕ್ಲಾಸಸ್ಗಾಗ್ಲಿ, ವೈಷ್ಣವ್ ಭಜನ್ ಮತ್ತೆ ನರಸಿಂಹಾರ್ತಿ ಆಡೋದಿಕ್ಕೆ ಮಂಗಳ ಮಾತಾಜಿ ನೆಕ್ಸ್ಟ್ ವೀಕ್ ಆಡ್ತೀರಾ? ಮೋಸ್ಟ್ಲಿ ಲಾಗಿನ್ ಆಗಿಲ್ಲ. ನಾನು ಅವ್ರ ನಂಬರ್ ಇದೆ, ಕಾಲ್ ಮಾಡಿ ಕೇಳ್ತೀನಿ ಮಾತಾಜಿ, ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಯಾರ ಸೇವೆ ತಗೊಳ್ಳೋರಿದ್ರೆ ದಯವಿಟ್ಟು ಮುಂದೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಲೀಲಾಮಯಿ ಮಾತಾಜಿ ಅಥವಾ ನನ್ಗೆ ಪರ್ಸನಲ್ ಆಗೋ ಅಥವಾ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನಡೆಯುತ್ತೆ. ಓಕೆನಾ ಮಾತಾಜಿ? ಎಸ್ ಮಾತಾಜಿ, ಯು ಕ್ಯಾನ್ ಕನ್ಕ್ಲೂಡ್. ಹರೇ ಕೃಷ್ಣ. ನಾವು ಕ್ಲೋಸಿಂಗ್ ಪ್ರೇಯರ್ ಇಂದ ಇವತ್ತಿನ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಃ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತಪಾಸ್ಮಿ. ಶ್ರೀಕೃಷ್ಣ
शरणं मम दासोऽहं कृष्ण तवास्मि श्रीकृष्ण शरणं मम दासोऽहं कृष्ण तवास्मि हरे कृष्ण 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 हरे 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 राम 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 हरे हरे. ಮತ್ತೆ ಮುಂದಿನ ವಾರ ಕೃಷ್ಣನ ಇನ್ನೊಂದು ಕಥೆಯನ್ನ ನಾವು ಕೇಳೋದಿಕ್ಕೆ ಇವಾಗ ಸ್ವಲ್ಪ ವಿರಾಮವನ್ನ ತೆಗೆದುಕೊಳ್ಳೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಅಂತ ಶುಭವನ್ನ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ. ಹರೇ ಕೃಷ್ಣ.